ಹಾಯ್ ಮಕ್ಕಳೇ, ನಾನು ನಿಮ್ಮ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಇವತ್ತಿನ ಈ ವಿಶೇಷವಾದಂತಹ ತರಗತಿಯನ್ನ ನಾವು ಸ್ಟಾರ್ಟ್ ಮಾಡೋಣ. ಏನಪ್ಪಾ ಸ್ಪೆಷಲಿ ಏನ್ ಡಿಸ್ಕಸ್ ಮಾಡ್ತಿದಾರಪ್ಪ ಸಿದ್ದು ಸರ್ ಅಂತಂದ್ರೆ, ಬನ್ನಿ ಮಕ್ಕಳೇ, ನಾವು 5ನೇ ತರಗತಿಯ ಸಂಬಂಧಪಟ್ಟಂತಹ ಸ್ಟೇಟ್ ಸಿಲೆಬಸ್ ನ ಗಣಿತ ವಿಭಾಗವನ್ನ ಮೊದಲನೇ ಪಾಠವಾದಂತಹ 5 ಅಂಕಿಯ ಸಂಖ್ಯೆಗಳು ಅಂತ ಮೊದಲನೇ ಪಾಠ ಇದೆ. ಅದರದ್ದು ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಆದಂತಹ ಈ ಎಲ್ಲಾ ಎಕ್ಸರ್ಸೈಸ್ ಅಭ್ಯಾಸ 1.1 ಇವತ್ತು ನಾವು ಡೀಟೇಲ್ ಆಗಿ ಮುಗಿಸೋಣ. ಬನ್ನಿ, ಮೊದಲನೇ ನೋಡಂಬರಿ ಏನಿದೆ ಸರಿಯಾಗಿ ಗಮನ ಕೊಡ್ರಿ. ಮೊದಲು 5 ಅಂಕಿ ಸಂಖ್ಯೆಗಳಂದ್ರೆ ಏನು, 5 ಅಂಕಿ ಸಂಖ್ಯೆಗಳು ಎಷ್ಟದವ, ಎಲ್ಲಿಂದ ಆರಂಭ ಆಗುತ್ತೆ, ಕೊನೆಯ ನಂಬರ್ ಏನು ನೋಡಂಬರಿ. 5 ಅಂಕಿ ಸಂಖ್ಯೆಗಳು ನೆನಪಲ್ಲಿ 5 ಅಂಕಿ ಸಂಖ್ಯೆಗಳನ್ನೇಟಿಗೆ 5 ಸ್ಥಾನಗಳನ್ನು ಹೊಂದಿರ್ತದೆ. ಸೊ ನಾವ್ ಇದೇನ್ ಆಗ್ತದ್ರ ಸರ್ ಅನ್ಕೊಂಡು ಡೌಟ್ ಮಾಡ್ಬೇಡ್ರಿ. ಇವು 5 ಸ್ಥಾನಗಳು. ಇದು ಮೊದಲನೇದು ಬಿಡಿ ಸ್ಥಾನ, 10 ಸ್ಥಾನ, 100 ಸ್ಥಾನ, 1000, 10,000. ನೆನಪಿರ್ಲಿ, 5 ಅಂಕಿಯ ಸಂಖ್ಯೆಗಳ ಗರಿಷ್ಠ ಸ್ಥಾನ 10,000. ನೆನಪಿರ್ಲಿ, ಇದು ಬಿಡಿ, ಇದು 10, ಇದು 100, ಇದು 1000, ಇದು 10,000. ಅಂದ್ರೆ ನಮ್ಗೆ ಇಲ್ಲಿ ತಿಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ 5 ಅಂಕಿಯ ಸ್ಥಾನಗಳಲ್ಲಿನ ಗರಿಷ್ಠ ಸ್ಥಾನ 10,000. 10,000. ಅದೇ ರೀತಿ ಕನಿಷ್ಠ ಸ್ಥಾನ ಅಂದ್ರೆ ಬಿಡಿ. ಎಲ್ಲದಕ್ಕೂ ಬಿಡಿ ಮುಖ್ಯವಾದದ್ದು, ಎಲ್ಲದಕ್ಕೂ ಬಿಡಿ ಸ್ಥಾನ ಕನಿಷ್ಠ ಇರ್ತದ. ಗರಿಷ್ಠ ಸ್ಥಾನದ ಹೆಸರು 10,000 ಆಗಿರ್ತದ. ಸೊ ಇದು 5 ಅಂಕಿಯ ಸ್ಥಾನಗಳನ್ನ ನಾನು ವಿವರಣೆ ಮಾಡಿದ್ದು. ನೆನಪಿಲ್ಲಿ ಸರ್ 5 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಆರಂಭವಾಗ್ತವೆ, ಸೇಮ್ ಅದೇ ರೀತಿ ನೆನ್ಪಿಟ್ಟು ಹೋಗ್ಬೇಕು. ಮತ್ತೆ 5 ಸ್ಥಾನ ಹಾಕ್ರಿ. ಸೊ ಇಲ್ಲಿ 5 ಸ್ಥಾನಗಳನ್ನ ಕೊಡೋಣ. ಎಲ್ಲಿದ್ದ ಆರಂಭ ಆಗುತ್ತಪ್ಪ ಅಂದ್ರೆ ಮೊದಲು ಸಂಖ್ಯೆಗಳಲ್ಲಿ ನೀವು ನೆನಪಿರ್ಲಿ, ಮೊದಲು ಅಂಕಿಗಳು ಗೊತ್ತಿರ್ಬೇಕು. 0, 1, 2, 3, 4, 5, 6, 7, 8, 9 ಇವೆಲ್ಲವಷ್ಟು ಅಂಕಿಗಳು. ಇವುಗಳಿಂದ ರಚಿಸ್ತೀವಿ ನಾವು ಸಂಖ್ಯೆಗಳನ್ನ. ಸೊ 5 ಅಂಕಿ ಸಣ್ಣ ಸಂಖ್ಯೆ ಎಲ್ಲಿಂದ ಆರಂಭ ಆಗುತ್ತಂದ್ರೆ ಫಸ್ಟ್ 1 ಬರೀರಿ, ಉಳ್ಕಿದ ಜಾಗದಾಗೆಲ್ಲ 0 ಹಾಕ್ರಿ. ಸೊ 10,000 ಅನ್ನೋದು 5 ಅಂಕಿಯ ಚಿಕ್ಕ ಸಂಖ್ಯೆ ಆಗಿರ್ತದ. ಸೊ ಅದೇ ರೀತಿ ದೊಡ್ಡ ಸಂಖ್ಯೆ ಅಂದ್ರೆ 99,999 ಅಂದ್ರೆ ಇದಕ್ಕೂ 5 ಸ್ಥಾನನೇ ಇರ್ತಾವ. ನೆನಪಿರ್ಲಿ, 5 ಅಂಕಿಯ ಸ್ಥಾನಗಳಂದ್ರೆ 5 ಸ್ಥಾನಗಳನ್ನೇ ಹೊಂದಿರುತ್ತದೆ. ಸೊ ಹಾಗಾಗಿ ನೋಡ್ ಮಕ್ಕಳೇ, ಇಲ್ಲಿ ಇದು ಚಿಕ್ಕದು, ಇದು ದೊಡ್ಡದು. ಸೊ ಇದಕ್ಕಿಂತ 1 ಹೆಚ್ಚಾದ್ರೆ ಮುಂದಿನ ಸಂಖ್ಯೆ 6 ಅಂಕಿಯ ಸಂಖ್ಯೆ ಬರುತ್ತೆ, ಅಥವಾ ಇದರ 1 ಕಡಿಮೆ ಆದ್ರೆ ಇದ್ರ ಹಿಂದಿನ ಅಂಕಿ. ಸೊ 4 ಅಂಕಿ ಚಿಕ್ಕ ಸಂಖ್ಯೆ ಬರ್ತದೆ. ಬನ್ನಿ ಇಲ್ಲಿ ಏನು ಕೊಟ್ಟಾರ ಅಂತ ಡಿಸ್ಕಸ್ ಮಾಡಮ್ರಿ. ಮತ್ ಇನ್ನೊಂದ್ ನೆನಪಿರ್ಲಿ, 5 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟದ ಅಂದ್ರೆ 90,000 ಇರ್ತಾವ ನೋಡ್ರಿ. ಸೊ ಇದು ಹೆಂಗ, ಇದನ್ನು ಅಷ್ಟೇ ಸಿಂಪಲ್ ಆಗಿ ಹೇಳ್ಬೋದು. ಇದಕ್ಕೂ 5 ಸ್ಥಾನಗಳನ್ನು ಬಳಕೆ ಮಾಡ್ಬೇಕು ನೋಡ್ರಿ. 1, 2, 3, 4, 5. ಮೊದಲು 9 ತದನಂತರ ಎಲ್ಲವೂ 0 ಹಾಕ್ಬಿಡ್ರಿ. ಸೊ ಹಂಗ 4 ಅಂಕಿ ಸಂಖ್ಯೆ ನೋಡ್ರಿ, ಮತ್ತೆ ಸೇಮ್ 4 ಡ್ಯಾಶ್ ಹಾಕ್ರಿ, ಅಂದ್ರೆ 4 ಸ್ಥಾನ ಕೊಡ್ರಿ. ಮೊದಲನೇದು 9 ಕೊಡ್ರಿ, ಉಳಿಕಿದ್ದೆಲ್ಲ 0 ಬರೀ ನೋಡ್ರಿ. 9,000 ಇದು 4 ಅಂಕಿಯ ಒಟ್ಟು ಸಂಖ್ಯೆಗಳು. ಸೊ 3 ಅಂಕಿ ಬೇಕಾ, 3 ಡ್ಯಾಶ್ ಇಟ್ರಿ, ಮೊದಲನೇ ನಂಬರ್ 9 ಹಾಕ್ರಿ, ನೆಕ್ಸ್ಟ್ 2 0 ಕೊಡ್ರಿ. ಇದು 3 ಅಂಕಿಯ ಒಟ್ಟು ಸಂಖ್ಯೆಗಳು 900. ಸೊ 2 ಅಂಕಿ ಸಂಖ್ಯೆಗಳು 2 ಡ್ಯಾಶ್ ಕೊಡ್ರಿ, ಒಂದು 9, ಒಂದು 0. ಇದು 2 ಅಂಕಿಯ ಒಟ್ಟು ಸಂಖ್ಯೆಗಳು. ಸರ್ 1 ಅಂಕಿದು ಕೇವಲ ಒಂದೇ ಡ್ಯಾಶ್ 9 ನೋಡ್ರಿ. 1 ಅಂಕಿ ಸಂಖ್ಯೆ 9, 2 ಅಂಕಿ ಸಂಖ್ಯೆಗಳು 90, 3 ಅಂಕಿ ಸಂಖ್ಯೆಗಳು 900, 4 ಅಂಕಿ ಸಂಖ್ಯೆಗಳು 9,000, 5 ಅಂಕಿ ಸಂಖ್ಯೆಗಳು 90,000. ಅದೇ ರೀತಿ ಮುಂದಕ್ಕೆ ಅದೇ ರೀತಿ ಬರ್ತಾ ಹೋಗ್ತವೆ. ಸೊ ಈಗ ಗಮನ ಕೊಡ್ಬೇಕಾಗಿದ್ದು ನಾವೇನಪ್ಪಾ ಅಂದ್ರೆ ಅಭ್ಯಾಸ 1.1ರಲ್ಲಿ ಏನಿದೆ. ಬನ್ನಿ, ಸೂಕ್ತ ಸ್ಥಳದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಸೇರಿಸಿ ಕೊಟ್ಟಿರುವ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಸರಿಯಾಗಿ ಗಮನ ಕೊಡ್ರಿ. ಇಲ್ಲಿ ಕೊಟ್ಟಂತಹ ಸಂಖ್ಯೆಯನ್ನ ನಾವು ಏನ್ ಮಾಡಬೇಕು, ಅಲ್ಪ ವಿರಾಮ ಹಾಕಿ ಪದಗಳಲ್ಲಿ ಬರೆಯೋಣ. ಫಸ್ಟ್ ಬರೀ ಅಲ್ಪ ವಿರಾಮ ಹಾಕೋದ್ರ ಬಗ್ಗೆ ಚರ್ಚೆ ಮಾಡೋಣ. ನಿಮ್ಗೆ ನೆನಪಲ್ಲಿ ಗುಂಪುಗಳು ಗೊತ್ತಿರ್ಬೇಕು. ಮೊದಲು ನಮ್ಗೆ ಗುಂಪುಗಳು ಗೊತ್ತಿದ್ರೆ ಅಲ್ಪ ವಿರಾಮ ಹಾಕ್ಲಿಕ್ಕೆ ಯೂಸ್ ಆಗ್ತದೆ. ತದನಂತರ ಸಂಖ್ಯೆಗಳನ್ನ ಬರೆಯೋದಕ್ಕೆ ಬಹಳ ಯೂಸ್ ಆಗ್ತದೆ. ಬಹಳ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್ ನೋಡ್ರಿ. ಫಸ್ಟ್ ಆ ನಂಬರ್ ಹೆಂಗೆ ತಂಗ ಬರ್ಕೊಡ್ರಿ. 3, 2, 8, 9, 4 ಹಿಂಗ್ ಬರದಾದ ತಕ್ಷಣ ನಾವು ಗುಂಪುಗಳು ಮಾಡಬೇಕು. ಯಾವ ರೀತಿ, ಬಿಡಿ, 10, 100, 1000 ಈ ರೀತಿ ಸ್ಥಾನಗಳನ್ನ ನಾವು ಗುರುತು ಮಾಡ್ಕೋಬೇಕು. ಒಟ್ಟು ನಮ್ಗೆ 4 ಗುಂಪು ಇದೆ ನೋಡ್ರಿ ಮಕ್ಕಳೇ. ಒಟ್ಟು 4 ಗುಂಪುಗಳಿದಾವೆ. ಮೊನ್ನೆದು ಬಿಡಿ ಗುಂಪು, ತದಾದ ತಕ್ಷಣ 1000ದ ಗುಂಪು, ಅದಾದ ತಕ್ಷಣ ಲಕ್ಷದ ಗುಂಪು, ತದಾದ ತಕ್ಷಣ ಕೋಟಿ ಗುಂಪು. ಒಟ್ಟಿನಲ್ಲಿ 4 ಗುಂಪುಗಳಿವೆ.
ನೆನಪಿರ್ಲಿ, ಮೊದಲನೇ ಗುಂಪಲ್ಲಿ 3 ಸ್ಥಾನಗಳು ಹೊಂದಿವೆ. ಯಾವುದು? ಬಿಡಿ, 10, 100. ಅಂದ್ರೆ ಇಲ್ಲಿ ನೋಡಿ, ಇದು ಬಿಡಿ, ಇದು 10, ಇದು 100. ಹಾಗಾಗಿ ಅದಾದ ತಕ್ಷಣ ಒಂದು ಅಲ್ಪ ವಿರಾಮ ಕೊಡಬೇಕು. ಹಾಗಾಗಿ ಅದಾದ ತಕ್ಷಣ ಕೊಟ್ಟಿವಿ. ತದನಂತರ ಸಾವಿರ ಗುಂಪು. ಸಾವಿರ ಗುಂಪಿನಲ್ಲಿ 2 ಸ್ಥಾನಗಳಿವೆ. ಒಂದು 1000, ಮತ್ತೊಂದು 10,000. ಹಾಗಾಗಿ 2 ಸ್ಥಾನಗಳನ್ನು ಬಿಟ್ಟು ಅಲ್ಪ ವಿರಾಮ ಕೊಡ್ಬೇಕು. ಇಲ್ಲಿ 2 ಅಂಕೆ ಇದಾವ, ಮತ್ತೆ ಮುಂದೆ ನಂಬರ್ ಇದ್ದಿದ್ರೆ ಕೊಡ್ಬೇಕಾಗಿತ್ತು. ಈಗ ಬೇಡ. ನೆಕ್ಸ್ಟ್ ಲಕ್ಷ. ಲಕ್ಷದ ಸ್ಥಾನದಲ್ಲೂ ಸಹ 2 ಸ್ಥಾನಗಳಿವೆ. ಲಕ್ಷದ ಗುಂಪಿನಲ್ಲಿ ಸಹ 2 ಸ್ಥಾನ. ಯಾವುವು? ಒಂದು ಲಕ್ಷ ಮತ್ತೆ 10 ಲಕ್ಷ. ಅಲ್ಲಿ 2 ಅಂಕಿ ಅಂದ್ರೆ 2 ಸ್ಥಾನ. ತಂದ್ರೆ ಕೋಟಿ ಗುಂಪಲ್ಲಿ ಬಂದ್ರೆ ಮತ್ತೆ 2 ಸ್ಥಾನ. ಒಂದು ಕೋಟಿ ಮತ್ತೊಂದು 10 ಕೋಟಿ. ಸೊ ಇಲ್ಲಿ 2 ಸ್ಥಾನ. ಸೊ ಇದರಿಂದ ನಮ್ಗೆ ಏನ್ ಹೇಳ್ತಪ್ಪ ಅಂದ್ರೆ, ಯಾವುದೇ ಒಂದು ಸಂಖ್ಯೆ ಕೊಡಲಿ, ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ ಅಲ್ಪ ವಿರಾಮವನ್ನ ಹಾಕ್ರಿ ಅಂತ ಬಂದರೆ ಮೊದಲು 3 ಅಂಕಿ ಬಿಟ್ಟು ಅಲ್ಪ ವಿರಾಮ ಕೊಡ್ಬೇಕು, ಮತ್ 2 ಅಂಕಿ ಬಿಟ್ಟು ಅಲ್ಪ ವಿರಾಮ ಕೊಡ್ಬೇಕು, ಮತ್ 2 ಅಂಕಿ ಅನ್ನು ಕೊಡ್ಬೇಕು. ಈ ರೀತಿ ಕೊಡ್ತಾ ಮುಂದಕ್ಕೆ ಸಾಕ್ಬೇಕು. ಇದು ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ 5 ಅಂಕಿ ಸಂಖ್ಯೆಯಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿ ಪ್ರಕಾರ ಮೊದಲು 3 ಅಂಕಿ ಬಿಟ್ಟು ಅಲ್ಪ ವಿರಾಮ ಕೊಡಬೇಕು. ಸೊ ಇಷ್ಟೇ ಸರ್. ನೆಕ್ಸ್ಟ್ ಕೊಡ್ಬೇಕಾ? ಇಲ್ಲಿ ಏನಾದ್ರು ಒಂದು ವೇಳೆ ಇಲ್ಲಿ ನೋಡ್ರಿ 1 ಅಂತ ತನಕ, ಅವಾಗ ಇಲ್ಲಿ ನೋಡ್ರಿ 3 ಆದ್ಮೇಲೆ 2, 2 ಆದ್ಮೇಲೆ ಮತ್ತೆ ಕಾಮ ಕೊಟ್ಟಿವಿ. ಅವಾಗ ಇಲ್ಲಿ ಕೊಡಬಹುದಿತ್ತು. ಆದ್ರೆ ಈ ಸದ್ಯಕ್ಕೆ ಬರ್ತ ಹಿಂಗ್ ಇದ್ರೆ ಕೊಡಕ್ ಬರ್ತದೆ. ಇಲ್ಲಿ ಏನು ಯಾವುದೇ ಸಂಖ್ಯೆ ಇಲ್ಲ, ಹಾಗಾಗಿ ಹಿಂಗೆ ಬಿಡಬೇಕು. ನಾನು ಹೇಳ್ತಾ ಇರೋದು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಸರಿಯಾಗಿ ಗಮನ ಕೊಡ್ರಿ. ಒಟ್ಟು 4 ಗುಂಪುಗಳಿವೆ. ಒಂದು ಬಿಡಿ ಗುಂಪು, ಒಂದು 1000 ಗುಂಪು, ಒಂದು ಲಕ್ಷದ ಗುಂಪು, ಒಂದು ಕೋಟಿ ಗುಂಪು. ಸೊ ಬಿಡಿ ಗುಂಪಲ್ಲಿ 3 ಸ್ಥಾನಗಳು, 1000 ಗುಂಪಲ್ಲಿ 2 ಸ್ಥಾನ, ಲಕ್ಷದ ಗುಂಪಿನಲ್ಲಿ 2 ಸ್ಥಾನ, ಕೋಟಿ ಗುಂಪಿನಲ್ಲಿ 2 ಸ್ಥಾನ. ಒಟ್ಟು 9 ಸ್ಥಾನಗಳು ನೋಡ್ರಿ. ಸಾರಿ, 3, 2, 5, 1, 2, 7, ಒಟ್ಟು 9 ಸ್ಥಾನಗಳು ಮತ್ತು 4 ಗುಂಪುಗಳಿವೆ. ಹಾಗಾಗಿ ಮೊದಲ 3 ಅಂಕಿ ಆದ ನಂತರ ಅಲ್ಪ ವಿರಾಮ, ನೆಕ್ಸ್ಟ್ 2 ಅಂಕಿ ಆದ್ಮೇಲೆ ಅಲ್ಪ ವಿರಾಮ, ಮತ್ತೆ ಇದೇ ರೀತಿ ಮುಂದೆ ಸಾಗುತ್ತೆ. ಬನ್ನಿ, ಇದೆಲ್ಲ ಗೊತ್ತಾಯ್ತು. ಈಗ ನಮಗೆ ಇದು ಗೊತ್ತಾಯ್ತು. ಈಗೇನು ಅಕ್ಷರದಲ್ಲಿ ಬರೆಯೋದನ್ನ ಗಮನ ಕೊಡಬೇಕು. ಈಗ ನೋಡ್ರಿ, ಇದು ಯಾವ ಗುಂಪು? ಬಿಡಿ ಗುಂಪು ಅಂತ ಗೊತ್ತಾಯ್ತು. ಇದು ಯಾವ ಗುಂಪು? 1000 ಗುಂಪು ಅಂತ ಗೊತ್ತಾಯ್ತು. ನಮಗ ಸರಿಯಾಗಿ 1ರಿಂದ ಹಿಡಿದು ನೋಡ್ರಿ, 1ರಿಂದ ಹಿಡಿದು ಈ ನಂಬರ್, ಇದ್ಯಾವ ನಂಬರು? 999 ತನ ಓದಕ ಬಂದ್ಬಿಟ್ರೆ ಸಾಕು, ನಾವ್ ಈ ಸಂಖ್ಯೆನ ಆರಾಮ್ಸೆ ಓದ್ಬೋದು. ಪ್ರಾಬ್ಲಮ್ ಇಲ್ಲ. ಎಂತ ನಂಬರ್ ಕೊಟ್ಟರು ಓದ್ಬೋದು. ಏನ್ ಸರ್ ಬರೀ 999 ನಂಬರ್ದು ಎಂತೆಂತ ದೊಡ್ಡ ನಂಬರ್ ಓದ್ಬೋದಾ? ಆರಾಮ್ಸೆ ಓದ್ಬೋದು. ಬನ್ನಿ ಅದನ್ನ ಫಾಲೋ ಮಾಡಂಬರಿ. ಸರಿ ಹಂಗ್ರಿ. ಫಸ್ಟ್ ನೋಡ್ರಿ, ಮೊದಲು ಅಲ್ಪ ವಿರಾಮ ಹಾಕದ್ ಗೊತ್ತಿರ್ಬೇಕು. ಅಲ್ಪ ವಿರಾಮ ಹಾಕ್ಬಿಟ್ಟಿವಿ. ಇವಾಗ ಇದನ್ನೇ ಅಂತ ಕರಿತೀವಿ, ಬರೀ 32 ಅಂತ ನೋಡ್ಕೊಳ್ರಿ. ನಾನು ಜಸ್ಟ್ ನಾನು ಹೇಳಿದೆ 999 ಇದು 32 ಅಂತ ಓದ್ಲಪ್ಪ. ಇದು 32 ಅಂತ ಓದ್ತೀವಿ. ಸರ್ ಇದು ಯಾವ ಗುಂಪು? ಇದು ಬಿಡಿ, ಇದು 1000. ಸೊ ಇದಕ್ಕ 1000 ಅಂತ ಅನ್ಕೊಳ್ಳಿ. 32,000. ನೆಕ್ಸ್ಟ್ 894. ಹೌದಲ್ವಾ ಮಕ್ಕಳೇ? 32,894 ಇದಕ್ಕೆ ಸರಿಯಾದ ಉತ್ತರ. ಸೊ ಇದರ ಉತ್ತರ ನೋಡ್ರಿ, ಇಲ್ಲಿ ಬರಿತೀನಿ ನೋಡ್ರಿ, ಬರೀ 32,000 ನೋಡ್ರಿ. ನಾನು ಏನು ಮಾಡ್ತಾ ಇಲ್ಲ, ಜಸ್ಟ್ ಅಂಕಿಗಳನ್ನ ಅಷ್ಟೇ ಓದಕ್ ಬಂದ್ರೆ ಸಾಕು. 32, ಇದು ಗುಂಪಿನ ಹೆಸರು. 32,894. ಇದು ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಸೇಮ್ ಎರಡನೇ ಪ್ರಶ್ನೆ ಮೇಡಮ್. ಈಗ ಸೇಮ್ ಟು ಸೇಮ್ ಎರಡನೇ ಪ್ರಶ್ನೆ ಏನಿದೆ? ಸೇಮ್ ಅದ ಹೆಂಗೆ ತಂಗೆ ಬರೆಯಮ್ರಿ. ನೋಡ್ರಿ, ಎರಡನೇ ಪ್ರಶ್ನೆ ಸರಿಯಾಗಿ ಗಮನ ಕೊಡ್ರಿ. 1, 8, 4, 1, 5 ಇಷ್ಟಿದೆ. ಇದ್ರಲ್ಲಿ ನಾನು ಆಗ್ಲೇ ಹೇಳಿದೆ 3 ಅಂಕಿ ಬಿಟ್ಟು ಅಲ್ಪ ವಿರಾಮ ಕೊಡ್ಬೇಕಂತ. 1, 2, 3 ಮೊದಲು 3 ಅಂಕಿ ಕೊಟ್ಟಿವಿ. ಇದು ಅಲ್ಪ ವಿರಾಮ ಮುಗೀತು. ಅದನ್ನೇನ್ ಮಾಡ್ಬೇಕು? ಪದಗಳಲ್ಲಿ ಬರಿಬೇಕು. ಬರ್ರಿ, ನಾನು ಆಗ್ಲೇ ಹೇಳಿದೆ. ಫಸ್ಟ್ ಇದನ್ನ ಓದ್ರಿ. ಏನಿದು? 18. ಇದು ಯಾವ ಗುಂಪು? ಇದು ಬಿಡಿ ಗುಂಪು, ಇದು 1000. ಅದಕ್ಕೆ ಇದು 1000 ಸೇರಿಸ್ರಿ. 18,000 ನೋಡ್ರಿ. 18,000 415. 415 15.
ನೋಡ್ರಿ ಇದು ಎರಡನೇ ಪ್ರಶ್ನೆಗೆ ಉತ್ತರ. ಅದೇ ರೀತಿ ನೀವು ಈ ಪ್ರಶ್ನೆಗೆ ಉತ್ತರವನ್ನ ಕಾಮೆಂಟ್ ನಲ್ಲಿ ತಿಳಿಸಿರಿ ಸರಿಯಾಗಿ. ಬನ್ನಿ ನಾವು ಅದೇ ರೀತಿ ಎರಡನೇ ರೋಮನ್ ಅಂಕಿಗೆ ನಾವು ಸಾಗೋಣ. ಕೆಳಗಿನವುಗಳನ್ನು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ರೆ ನಾನು ಎಲ್ಲದರಲ್ಲಿ ಎರಡನೇ ಪ್ರಶ್ನೆ ಸರಿಯಾಗಿ ತಿಳಿಸ್ಕೊಡ್ತೀನಿ. 3 ಮತ್ತು 4ನೇ ಪ್ರಶ್ನೆನ ನೀವು ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ನಿಮ್ಮ ಹೆಸರು ನಿಮ್ಮ ಊರಿನ ಹೆಸರನ್ನ ನೋಂದಾಯಿಸಿ. ಬನ್ನಿ ಸಂಖ್ಯಾ ರೂಪ ಅಂತ ಹೇಳಿದ್ರೆ ಫಸ್ಟ್ ಸೇಮ್ ಟು ಸೇಮ್ ನೋಡ್ರಿ 45,618. ಇದಕ್ಕಿಂತ ಮುಂಚೆ ನಾನು ಗುಂಪುಗಳ ಬಗ್ಗೆ ಮಾತಾಡಿದೆ, ಅದೇ ಸೇಮ್ ಅದನ್ನೇ ಫಾಲೋ ಮಾಡೋತೀನಿ. ನೋಡ್ರಿ ಇಲ್ಲಿ ಬಿಡಿ ಗುಂಪು, ನೆಕ್ಸ್ಟ್ 1000 ಗುಂಪು, ನೆಕ್ಸ್ಟ್ ಲಕ್ಷದ ಗುಂಪು, ನೆಕ್ಸ್ಟ್ ಕೋಟಿ ಗುಂಪು. ಈ 4 ಗುಂಪುಗಳಿದಾವೆ. ನೋಡ್ರಿ ಕೋಟಿ ಆದ ತಕ್ಷಣ ಅಲ್ಪವಿರಾಮ ಬರುತ್ತೆ, ಲಕ್ಷ ಆದ ತಕ್ಷಣ ಅಲ್ಪವಿರಾಮ ಬರುತ್ತೆ, 1000 ಆದ ತಕ್ಷಣ ಅಲ್ಪವಿರಾಮ ಬರುತ್ತೆ, ಬಿಡಿ ಆದ್ರೂ ಯಾವ್ದೇ ರೀತಿ ಬರುತ್ತೆ. ಇಲ್ಲಿ ನೋಡಪ್ಪ ರೀ 45,000 ಅಂತ ಮಾತಾಡೋದು. ನಾವು 45 ಬರ್ಕೊಳ್ಳೋಣ. ಈಗ 1000 ಗುಂಪು, ಅದಕ್ಕೆ ನೋಡ್ರಿ ಇಲ್ಲಿ 1000 ತಕ್ಷಣ ಅಲ್ಪವಿರಾಮ ಹಾಗ್ರಿ 618. ಬರೀ 618 ಬರಕ್ ಬಂದ್ರೆ ಸಾಕು ನಮ್ಗೆ. 618 ನೆನಪಿರ್ಲಿ. ಬಿಡಿ ಸ್ಥಾನ ಒಟ್ಟು 3 ಸ್ಥಾನ ಇರ್ಬೇಕು ನೋಡ್ರಿ. 3 ಸ್ಥಾನ ಐತೆ ನೋಡಿ, ಇಷ್ಟೇ ನೋಡಿ, ಬಹಳ ಸಿಂಪಲ್. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಬಹಳ ವೆರಿ ಸಿಂಪಲ್ ಅದ. ನೆಕ್ಸ್ಟ್ ಮುಂದೆ ಕೊಡಂಬರಿ, ಇದು ಎರಡನೇ ಪ್ರಶ್ನೆ ನೋಡಂಬರಿ. 82,003 ಸೇಮ್ ಟು ಸೇಮ್. ಇಲ್ಲಿ 82 ಬರೀ ಫಸ್ಟ್ 82. ಇದೇನಿದೆ 82? ಇದು 1000 ಅಂತ ಹೇಳ ನೋಡ್ರಿ. 1000 ಆದ ತಕ್ಷಣ ಅಲ್ಪವಿರಾಮ ಐತೆ, ಸೊ ಅಲ್ಪವಿರಾಮ ಕೊಡ್ರಿ. ನೆಕ್ಸ್ಟ್ ಹೇಳಿದಾರೆ 3 ಅಂತ ಹೇಳಿದಾರೆ. ನಮ್ ನೆನಪಲ್ಲಿ ಬಿಡಿ ಸ್ಥಾನ ಒಟ್ಟು 3 ಸ್ಥಾನ ಇರ್ತಾವ ನೋಡ್ರಿ. ಇಲ್ಲೊಂದ್ ಡ್ಯಾಶ್, ಇಲ್ಲೊಂದ್ ಡ್ಯಾಶ್, ಇಲ್ಲೊಂದು, ಒಟ್ಟು 3 ಸ್ಥಾನ. ಬೇರೆ 3 ಹೇಳ್ತಿದ್ದಾರೆ. ಬರೀ 3, ನಾನು ಅದು 3 ಅಲ್ಲ, 113 ಅಲ್ಲ, ಬರೀ 3. ಸೊ 3 ಅನ್ನೋದು ಬಿಡಿ ಸ್ಥಾನ ಬರಿಬೇಕು. ಉಳಿಕಿದ್ದಿಲ್ಲಿ 0 0. ಇದು 82,003. ಓಕೆ, ಇಲ್ಲಿ ಕೊಟ್ಟಂತ 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆಯನ್ನ ಸರಿಯಾಗಿ ನೋಡ್ರಿ. ಇಲ್ಲಿ 3ನೇ ಪ್ರಶ್ನೆ ಒಂದು ನಾನು ತಿಳಿಸ್ಕೊಡ್ತೀನಿ ನೋಡ್ರಿ. 13,709 ಅಂತ ಐತೆ. 13,000 ಸೇಮ್ ಇಲ್ಲಿ ನೋಡ್ರಿ. ಇಲ್ಲಿ ಬಂದ್ರೆ ನಮ್ಮ ಅಷ್ಟ ಬರೀ ನೀವು 13,000 ಅಂತ ತಕ್ಷಣ ಮತ್ತೆ ಅಲ್ಪವಿರಾಮ ಕೊಡ್ಬೇಕು. ಹೇಳಿದಿಲ್ಲ 1000 ಆದ ತಕ್ಷಣ ಅಲ್ಪವಿರಾಮ ಕೊಡ್ಬೇಕು ನಾವು. 1709 ಮೊದ್ಲು ನೋಡ್ರಿ 3 ಡ್ಯಾಶ್ ಹಾಕ್ರಿ, ಬಿಡಿ ಸದ 3 ಡ್ಯಾಶ್ ಬರ್ತಾವ. 709ಗೆ 7 0 9. ಸೊ ಇದು ಸರಿಯಾಗಿ ಈ ಕ್ರಮದಲ್ಲಿ ನಾವು ಬಳಕೆ ಮಾಡಿ ಈ ಗುಂಪುಗಳು ಸರಿಯಾಗಿ ಲಕ್ಷ್ಯ ಇಟ್ಬಿಡ್ತಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ನೆನಪಿರ್ಲಿ, ಕೋಟಿದಾಗ 2 ಸ್ಥಾನ, ಲಕ್ಷದಾಗ 2 ಸ್ಥಾನ, 1000ದಾಗ 2 ಸ್ಥಾನ, ಬಿಡಿದಲ್ಲಿ 3 ಸ್ಥಾನ, ಒಟ್ಟು 9 ಸ್ಥಾನಗಳು ಮತ್ತು 4 ಗುಂಪುಗಳು. ಬಹಳ ಸಲಿಸೆ. ಸೊ 4ನೇ ಪ್ರಶ್ನೆಗೆ ನೀವು 94,314 ಸರಿಯಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಬನ್ನಿ ಮುಂದಕ್ಕೆ ನಾವು ಸಾಗೋಣ. 3 ರೋಮನ್ ಅಂಕಿ 3 ನೋಡ್ರಿ. 3ನೇ ರೋಮನ್ ಅಂಕಿ ಏನಿದೆ ಸರಿಯಾಗಿ ಗಮನ ಕೊಡ್ರಿ. ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯಿರಿ. ಉದಾಹರಣೆ ಒಂದು ಕೊಟ್ಟು ಬಿಟ್ಟಾರ, ನಾವು ಸರಿಯಾಗಿ ಮೊದಲನೇ ಪ್ರಶ್ನೆಗೆ ಗಮನ ಕೊಡೋಣ. ಬನ್ನಿ ಏನಿದೆ 19,000 ಇಲ್ಲೇ ಮಾಡಮ್ರಿ. 19,203 ಅಂತ ಐತೆ. ಫಸ್ಟ್ ಇದು 1. ನೆಕ್ಸ್ಟ್ ಈ 1ಕ್ಕೆ ಬರಿಬೇಕು, ಇಂಟು ಹಚ್ಬೇಕು. ಈ 1 ಅನ್ನೋದು ಯಾವ ಸ್ಥಾನದಲ್ಲಿದೆ ನೋಡ್ರಿ. ಬಿಡಿ 10 100 1000 10,000 10,000ವನ್ನ ಹಚ್ಚಬೇಕು. 100 1000 10,000 ಆಯ್ತು. ಈ 1 ಅನ್ನೋದು ಕೆಲಸ ಮುಗಿತಲ್ಲ, ಪ್ಲಸ್ ಹಚ್ಚ್ರಿ. ಇದು 1ರ ಸ್ಥಾನ ಬೆಲೆ ಅಂತ ಅರ್ಥ. ನೆಕ್ಸ್ಟ್ 9 ಬರೀರಿ. 9 ಅನ್ನೋದು ಯಾವ ಸ್ಥಾನದಲ್ಲಿದೆ? ಬಿಡಿ 10 100 1000 ಸ್ಥಾನದಲ್ಲಿ. ಸೊ 9 ಇಂಟು 1000 ಮಾಡ್ರಿ. ಎಸ್ ನೋಡ್ರಿ 9 ಕೆಲಸ ಮುಗೀತು, ಇದ್ರ ಮುಗೀತು, ಅದಕ್ಕೆ ಪ್ಲಸ್. ನೆಕ್ಸ್ಟ್ 2 ಬರ್ಕೊಡ್ರಿ, ಇಂಟು ಹಚ್ಚ್ರಿ. ಸರಿ, ಅದು ಯಾವ ಸ್ಥಾನದಲ್ಲಿ? 2 ಅಂದ್ರೆ ಬಿಡಿ 10 100ರ ಸ್ಥಾನದಲ್ಲಿದೆ. 100 ಬರಲಿ. 1 0 0 ಮತ್ತೆ ಪ್ಲಸ್. ಸರ್ ಪ್ಲಸ್ ಯಾಕೆ ಆಗ್ತಾ ಇದ್ರಿ? ಆ ಸಂಖ್ಯೆ ಮುಗೀತು, ಅದಕ್ಕೆ ಪ್ಲಸ್. ಸರ್ ಇಂಟು ಯಾಕೆ ಆಗ್ತದೆ? ಆ ಸ್ಥಾನವನ್ನ ಅದಕ್ಕೆ ಗುಣಿಸಿರೋ ಸ್ಥಾನ ಬೆಲೆ ಸಿಗ್ತದ. ಸೊ ಪ್ಲಸ್. ಈಗ 2 ಮುಗೀತು ನೋಡ್ರಿ. ಈ 0 ಯಾಕೆ? 0 0 ಇಂಟು ಅದು ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿ, ಅದಕ್ಕೆ 10. ನೆಕ್ಸ್ಟ್ ಮುಂದಕ್ಕೆ ಪ್ಲಸ್, ಅದು ಮುಗಿತು. 3 ಇಲ್ಲಿ ಬರೀ, ಕೆಳ ಬರೀ 3 ಇಂಟು ಅದು ಯಾವ ಸ್ಥಾನದಲ್ಲಿ? ಬಿಡಿ ಸ್ಥಾನದಲ್ಲಿ 1. ನೋಡ್ರಿ, ಇದು ಈ ಸಂಖ್ಯೆಯ ವಿಸ್ತರಣ ರೂಪ. ನೋಡ್ರಿ ಅವ್ರ ಉದಾಹರಣೆಯಲ್ಲಿ ನೋಡ್ರಿ ಈ ಚಂದ ಬಿಡಿಸಿದರೆ. ಸೊ ಇದು ನಾನು ಬಿಡಿಸಿದ್ದೀನಿ. 2ನೇ ಪ್ರಶ್ನೆನೂ ಬಿಡಿಸ್ತೀನಿ. ನೀವು 3ನೇ ಪ್ರಶ್ನೆ ನೀವು ಕಾಮೆಂಟ್ ಮಾಡ್ಬೇಕು. ಬನ್ನಿ 3ನೇ ಪ್ರಶ್ನೆ 2ನೇ ಪ್ರಶ್ನೆ ತೋರಿಸ್ತೀನಿ.
ಬರ್ರಿ ಎರಡನೇ ಪ್ರಶ್ನೆ ಕಡೆ ಗಮನ ಕೊಡಂಬ್ರಿ. 77,770 ಅವ್ರ ಅಲ್ಪವಿರಾಮ ಕೊಟ್ರ ನೋಡಿ ಇಲ್ಲಿ. ಸೊ ನೋಡ್ರಿ ಬಿಡಿ 10 100 ಹಾಕಿದ್ರೆ ಬಿಡಿ ಗುಂಪು ಆದ ತಕ್ಷಣ ಅಲ್ಪವಿರಾಮ 3 ಅಂಕಿ ಆದ್ಮೇಲೆ ಅಲ್ಪವಿರಾಮ. ಸೊ ಬನ್ನೀಗ ನನಗ್ ನೋಡ್ರಿ ಫಸ್ಟ್ 7 ಬರೀ. ಇದು ಇಂಟು ಹಾಕ್ಬೇಕು. ಅದು ಯಾವ ಸ್ಥಾನದಲ್ಲಿ? ಇದು 7 ಅಂದ್ರೆ ಯಾವ ಸ್ಥಾನದಲ್ಲಿ? 10,000 ಬಿಡಿ 10 100 1000 10,000 ಅದಕ್ಕೆ 10,000 ನೆಕ್ಸ್ಟ್ ಪ್ಲಸ್ ಅಂದ್ರೆ 7 ಬಗೆಹರಿತಿ. ಈ 7 ಮುಗೀತು ಅದಕ್ಕೆ ಪ್ಲಸ್. ನೆಕ್ಸ್ಟ್ 7 ತಗೋರಿ ಇಂಟು ಹಚ್ಚರಿ. ಈ 7 ಯಾವ ಸ್ಥಾನದಾಗೈತೆ? 1000ದ ಸ್ಥಾನದಾಗೈತೆ. ಅದಕ್ಕೆ ಇಲ್ಲಿ 1000 ಹಚ್ಚರಿ. 0 0 0 ಅಂದ್ರೆ 1000 ಮುಗೀತು. ಅದ ಈ 7 ಫಿನಿಶ್ ಅದಕ್ಕೆ ಪ್ಲಸ್ ಹಾಕರಿ. ಈ 7 ತಗೋರಿ ಈಗ 7 ಇಂಟು ಹಚ್ಚರಿ. 7 ಅಂದ್ರೆ ಯಾವ ಸ್ಥಾನದಲ್ಲಿದೆ? 100ರ ಸ್ಥಾನದಲ್ಲಿದೆ. ಸೊ 100 ಮುಗೀತು. ಈ 7 ಮುಗೀತು ಪ್ಲಸ್ ಹಾಕಿ. ಇಲ್ಲಿ ಕೆಳಂಬರಿ 7 ಈ 7 8 7 ಯಾವ ಸ್ಥಾನ ಐತೆ? 10ರ ಸ್ಥಾನ 10 ಅಂದ್ರೆ ಈ 7 ಮುಗೀತು ಪ್ಲಸ್ ಹೊಸ 7 ತಗೊಳ್ಳಿ. ಇದು ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿ. ಎಸ್ ಇದು ಈ ಸಂಖ್ಯೆಯ ವಿಸ್ತರಣಾ ರೂಪ. ನೆನಪಿರ್ಲಿ ಈಗ ಸರಿಯಾಗಿ ಹೇಳ್ರಿ. ಯಾವುದೇ ಸಂಖ್ಯೆ ಬರ್ರಿ ಆ 7 ಬರ್ಕೊಂಡು ಅದು ಯಾವ ಸ್ಥಾನದಲ್ಲಿದೆ ಅಂತೇಳಿ ಇಂಟು ಮಾಡ್ರಿ ಮತ್ತೆ ಪ್ಲಸ್ ಹಾಕ್ರಿ. ಒಂದು ಸಂಖ್ಯೆ ಮುಗಿತಾ ಪ್ಲಸ್ ಹಾಕಿ ಮತ್ತೆ ಇದನ್ನ ಬಿಡಿಸೋದು ಮತ್ತೆ ಪ್ಲಸ್ ಹಾಕೋದು. ಪ್ರತಿಯೊಂದು ಸಂಖ್ಯೆಯನ್ನ ಬಿಡಿಸಿದಾಗ ಪ್ಲಸ್ ಹಾಕ್ಬೇಕು. ಸೊ ಮೊದಲ ಎರಡನೇ ಪ್ರಶ್ನೆಗೆ ಉತ್ತರ ಇದು. ಇದರ ವಿಸ್ತರಣ. ಸರ್ ಹಾಗಾದ್ರೆ ಮೂರನೇ ಪ್ರಶ್ನೆಗೆ ನೀವೇ ಕಾಮೆಂಟ್ ನಲ್ಲಿ ತಿಳಿಸ್ರಿ. ಸೊ ಅದ್ರ ಜೊತೆಗೆ ಸರಿಯಾದ ಉತ್ತರವನ್ನ ತಿಳಿಸಿ ನಿಮ್ಮ ಹೆಸರನ್ನ ನೋಂದಾಯಿಸಿ. ಬನ್ನಿ ಮಕ್ಕಳೇ ಮುಂದಿನ ಪ್ರಶ್ನೆ ನೋಡೋಣ. ರೋಮನ್ 4 ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ನೋಡ್ರಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ. ನಾವೇನ್ ಮಾಡಮ್ರಿ ಸರಿಯಾದ ರೂಪಕ್ಕೆ ತಗೊಳ್ಳೋಣ ಬರೀ. ಸೊ ಸರಿಯಾದ ರೂಪಕ್ಕೆ ತರಬೇಕಪ್ಪ ಅಂದ್ರೆ ಲಕ್ಷ ಇರ್ಬೇಕು. ಓಕೆ ಬನ್ನಿ ನೋಡ್ರಿ ಮೊದಲನೇ ಪ್ರಶ್ನೆ ನೋಡ್ರಿ 7 × 10,000 ಅಂದೈತೆ. ನಾವಿಲ್ಲಿ ಸರಿಯಾಗಿ ಗುಣಿಸಂಬರಿ. 7 1 7 ಇಲ್ಲಿ ಎಷ್ಟು ನೋಡ್ರಿ 4 ಅಕ್ಷರ ಇದಾವ. 4 ಅಕ್ಷರ ಬರ್ಬಿಡ್ರಿ ಬರ್ದ್ವಿ. ನೆಕ್ಸ್ಟ್ ಪ್ಲಸ್ ಐತೆ. ಓಕೆ 2 1 2. ಸೊ ಏನ್ ಮಾಡಿದ್ರಿ ನೆಕ್ಸ್ಟ್ 2 1 2 2 ಬರ್ಕೊಳ್ರಿ. ಇಲ್ಲಿ ಎಷ್ಟು ನೋಡ್ರಿ 1 2 3 3 0 ಬರ್ರಿ. ಓಕೆ ಬರ್ದ್ವಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಇದನ್ನು ಮುಗೀತು. ಈಗ ಬರ್ರಿ 8 × 100 8 1 8 2 0 ನೋಡ್ರಿ ಇಲ್ಲಿ 2 0 ನೋಡ್ರಿ. ಅಂದ್ರೆ ಎಷ್ಟು 0 ಅಷ್ಟು 0 ಕೊಡ್ರಿ ಅಷ್ಟೇ. ನೆಕ್ಸ್ಟ್ 10 3 30 3 10 30 3 1 3 1 0 30. ನೆಕ್ಸ್ಟ್ 8 1 8. ಈಗ ಓಸು ಕೂಡ್ಸ್ರಿ. ಸರ್ ನೀವ್ ಯಾಕ್ರಿ ಹಿಂಗ್ ತಾಡೋದ್ರಿ? ಯಾಕೆ ಹಿಂಗೆ ಬರ್ಲಿಲ್ಲ? ಆ ಸ್ಥಾನಗಳು ನೋಡಿ. ಇದೆಲ್ಲ ಬಿಡಿ ಸ್ಥಾನದ ಲೈನು. ಇದು 10ರ ಸ್ಥಾನದ ಲೈನು. ಇದು 1000 ಸ್ಥಾನ. ಸೊ ಇದು 100 ಸ್ಥಾನ. ಇದು 1000 ಸ್ಥಾನ. ಸೊ ಇದು 10,000 ಸ್ಥಾನ. ಹಾಗಾಗಿ ಇಲ್ಲಿ ಏನಕ್ಕೂ 0 ಕೊಡ್ಬೋದು. ಇಲ್ಲಿ 0 ಕೊಡ್ಬೋದು. ಇಲ್ಲಿ 0 ಕೊಡ್ಬೋದು. ಇಲ್ಲಿ 0 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 ಬರ್ರಿ ನೋಡ್ರಿ. ಈ 8 0 0 0 ಕುಡ್ಸ್ರಿ ಬರೀ 8 ಬರ್ತದ. ಇಲ್ಲಿ ನೋಡ್ರಿ ಈ ಲೈನ್ದಾಗ 3 ಬರ್ತದ. ಈ ಲೈನ್ದಾಗ ಬರೀ ಕೇವಲ 8 ಐತಿ. ಈ ಲೈನ್ದಾಗ ಐತಿ 2 ಮಾತ್ರ ಇದೆ. ಈ ಲೈನ್ದಾಗ 7 ಮಾತ್ರ ಇದೆ. ಸೊ 72,838 ನಮ್ಮ ಉತ್ತರ. ಸೊ ಈ ಮೊದಲನೇ ಪ್ರಶ್ನೆಗೆ 72,838 ಉತ್ತರ. ಇದು ಸರಿಯಾದ ಉತ್ತರ. ನಾವಿನ್ನೂ ಈಸಿ ಮೆಥಡ್ ನಲ್ಲಿ ಇದನ್ನ ಹೇಳಬಹುದು. ಬಹಳ ಸಿಂಪಲ್ ಅಲ್ಲಿ ಕೂಡ ಸಹ ಹೇಳಬಹುದು. ಹೆಂಗ್ರಿ ನೋಡ್ರಿ ಇದನ್ನ ಇನ್ನೂ ಈಸಿ ನೋಡಮ್ಮ. ಸರಿ ಇನ್ನು ಈಸಿ ಇದೇ ಮೆಥಡ್ ಹೇಳ್ತೀನಿ ನೋಡ್ರಿ. ಸರಿ ಹೆಂಗ್ರಿ ಫಸ್ಟ್ ಏನ್ ಮಾಡ್ಬೇಕು? ಸೊನ್ನೆಗಳ ಕಡೆ ಗಮನ ಕೊಡ್ಬೇಕು. ನೋಡ್ರಿ ಇಲ್ಲಿ ಎಷ್ಟು ನೋಡ್ರಿ 4 ಅದಾವ. ಅದಾದ್ಮೇಲೆ 3 ಅದಾದ್ಮೇಲೆ 2 ಅದಾದ್ಮೇಲೆ 1. ಇದು ಸರಣಿ ತರ ಇದೆಯಾ? 4 3 2 1 ಏನು ಇಲ್ಲ. ಸೊ ಈ ರೀತಿ ಇದ್ದಾಗ ಇಲ್ಲೆಲ್ಲಾ ನಂಬರ್ ಒಂದೊಂದ್ಸಲ ಬರ್ಕೊಂಡು ಹೋಗ್ಬಿಟ್ರೆ ಸ್ಟಾರ್ಟಿಂಗ್ ನಂಬರ್ ಅಷ್ಟೇ ಬರ್ಕೊಂಡು ಹೋದ್ರೆ ಮುಗಿದೈತಿ. ಸರ್ ಒಂದ್ ವೇಳೆ ಬಿಟ್ಟಿದ್ರೆ ಅವು 0 ಹಚ್ಬೇಕ್ರಿ. ಹೆಂಗೆ ಸರ್? ಇಲ್ಲಿ 4 0 ಆದ ತಕ್ಷಣ ಇಲ್ಲಿ 3 ಇಲ್ಲ 2 0 ಇದ್ದಿದ್ರೆ
ಅಂದ್ರೆ 3 0 ಇಲ್ವಲ್ಲ, ಆ ಸ್ಥಾನ ಮಿಸ್ ಆಯ್ತು, ಅವಾಗ 0 ಹಚ್ಬೇಕ್ರಿ. ಸ್ವಲ್ಪ ತೋರಿಸ್ಕೊಡ್ತೀನಿ, ಅದೊಂದು ತೋರ್ಸಮ್ಮ. ಇಲ್ಲಿ ಬರ್ರಿ, ಈಗ ನೋಡ್ರಿ, ಇಲ್ಲಿ 4 0 ಐತೆ, ಇಲ್ಲಿ 3 0 ಐತೆ, ಇಲ್ಲಿ 2 0 ಐತೆ, ಇಲ್ಲಿ 1 0 ಐತೆ, ಇಲ್ಲಿ ಏನೂ ಇಲ್ಲ. ಸೊ ಅಂದ್ರೆ ಸರಣಿ ಇದೆ, ಅಂದ್ರೆ ಒಂದೊಂದು ಕಡಿಮೆ ಆಗಿದೆ. ಹಾಗಾಗಿ ಫಸ್ಟ್ನೇ ನಂಬರ್ 7, ನೆಕ್ಸ್ಟ್ ಇದು 2, ನೆಕ್ಸ್ಟ್ ಇದು 8, ಅದ ನೆಕ್ಸ್ಟ್ 3, ನೆಕ್ಸ್ಟ್ ಇದು 8. ಸೊ 72,830 ಈ ರೀತಿ ಹಚ್ಬಹುದು. ಏನ್ ತೊಂದರೆ ಆಗುವುದಿಲ್ಲ, ಏನ್ ಸಮಸ್ಯೆ ಆಗಲ್ಲ. ಇದು ಈಸಿ ಮೆಥಡ್ ಬರ್ರಿ. ಅದೇ ರೀತಿ ಇದನ್ನ ಈಸಿ ಮೆಥಡ್ ಅಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಫಸ್ಟ್ ಎಣಿಸ್ರಿ. ಇಲ್ಲಿ ಎಷ್ಟು ಇದಾವ? 4 0, ಇಲ್ಲಿ 3 0, ಇಲ್ಲಿ 2 0, ಇಲ್ಲಿ 1 0, ಇಲ್ಲಿ 0. ಸೊ ಇದು 4 3 2 1 ಇದೇ ರೀತಿ ಸರಣಿ ಏನಿದೆ. ಹಾಗಾದ್ರೆ ಫಸ್ಟ್ ನಂಬರ್ ಹಚ್ರಿ. ಇದು 4 0 0 0 1 ಹಚ್ರಿ. 4 ನೋಡ್ರಿ, 4 ಐತೆ, ನೆಕ್ಸ್ಟ್ 0 ಐತೆ, ನೆಕ್ಸ್ಟ್ 0 ಐತೆ, ನೆಕ್ಸ್ಟ್ 0 ಐತೆ, ನೆಕ್ಸ್ಟ್ 1 ಐತೆ. 40,001 ಇದು ಸರಿಯಾದ ಉತ್ತರ. ಈ ರೀತಿ ನಾವು ಮಾಡಬಹುದು. ಓಕೆ, ಇದು ನೋಡಮ್ಮ, ಇದೇನೈತೆ, ಇದನ್ನ 10,000 ಅಂತ ಐತಲ್ರಿ, ಇದನ್ನ ಅಕ್ಷರದಲ್ಲಿ ನಂಬರ್ ಬರ್ಕರಿ. 10,000 ಅನ್ನೋದು ಅಕ್ಷರದ ಬರ್ಕರಿ. 10,000 ಇದು 1000 ಅಂತ ಬರ್ಕೊಡ್ರಿ. 1000 ಇದು 100 ಅಂತ ಬರ್ಕೊಡ್ರಿ. ಇದು 10 ಅಂತ ಬರ್ಕೊಡ್ರಿ. ಇದು ಬಿಡಿ ಅಂತ ಬರ್ಕೊಡ್ರಿ. 1. ಈಗ ನೋಡ್ರಿ, ಇದನ್ನು ಸರಣಿ ಐತೆ. ಇಲ್ಲಿ 4 0, 3 0, 2 0, 1 0, 0 ಇಲ್ಲ. ಇದನ್ನು ಸರಣಿ ಸರಿಯಾಗಿದೆ ರೀ. ಆಗ 6 3 5 1 7 ಬರ್ರಿ. 63,517 ಆಗುತ್ತೆ ನೋಡ್ರಿ. ಈ 6 ತಗೋರಿ, ತಕೊಂಡಿವಿ. 3 ತಗೊಳ್ರಿ, ತಕೊಂಡ್ವಿ. 5 ತಗೊಳ್ರಿ, ತಕೊಂಡ್ವಿ. 1 7, 63,517 ನಮ್ಮ ಉತ್ತರ. ಅದೇ ರೀತಿ ಈ ಉತ್ತರ ನೀವು ನನಗೆ ಕಾಮೆಂಟ್ ಮಾಡಬೇಕು. 4ನೇ ರೋಮ್ ಅನ್ನು 4ನೇ ಉತ್ತರವನ್ನು ನೀವು ಕಂಪಲ್ಸರಿ ಕಮೆಂಟ್ ಮಾಡ್ರಿ. ಸೊ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇದಕ್ಕೆ ಬರ್ರಿ. ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಪುನಃ ಉಪಯೋಗಿಸದೆ, ಅಂದ್ರೆ ಮತ್ತೆ ಮತ್ತೆ ಬಳಸದೆ 5 ಅಂಕಿಯ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ರು. ಗರಿಷ್ಠ ಅಂದ್ರೆ ದೊಡ್ಡ ಸಂಖ್ಯೆ, ಕನಿಷ್ಠ ಅಂದ್ರೆ ಸಣ್ಣ ಸಂಖ್ಯೆ ಅಂತ. ಈಗ ಗರಿಷ್ಠ ಅಂದಾಗ ದೊಡ್ಡದನ್ನ ಬಳಸಬೇಕು ಫಸ್ಟ್. ನೋಡಂಬರಿ, ನೆನಪಿರ್ಲಿ, ಅಂಕಿಗಳು 0 1 2 3 4 5 6 7 8 9 ಕಾಮ 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 ಈ ರೀತಿ ಸಂಖ್ಯೆಗಳ ಕೊಡ್ತಾರೆ. ದೊಡ್ಡದು ಸಣ್ಣದು ಎಂದು ಗೊತ್ತಿರಬೇಕು. ಇವು ಬಿಟ್ಟು ಬೇರೆ ಯಾವ ಅಂಕಿಗಳಿಲ್ಲ. ಇವೇ ಟೋಟಲ್ ಆಗಿ 10 ಅಂಕಿಗಳು. ಈ ಅಂಕಿಗಳನ್ನ ಕೊಟ್ಟು ಕೇಳಿರ್ತಾರ. ಬರೀ ಗಮನ ಕೊಡ್ರಿ. ಇಲ್ಲಿ ನೋಡ್ರಿ, 3 1 4 7 9 ಐತೆ. ಫಸ್ಟ್ ದೊಡ್ಡ ಸಂಖ್ಯೆ ಬಳಸ್ಬೇಕಂದ್ರೆ ದೊಡ್ಡ ಸಂಖ್ಯೆಯನ್ನೇ ಇಳಿಕೆ ಕ್ರಮದಲ್ಲಿ ಹೋಗ್ಬೇಕು. ಸೊ 9, ನೆಕ್ಸ್ಟ್ ಇದಾದ ತಕ್ಷಣ ಸಣ್ಣದು ಯಾವುದು? ಇದಾದ ತಕ್ಷಣ ಇದು ಬಿಟ್ಟು ಬಿಟ್ರಿ. 9 ಬಿಟ್ರೆ ದೊಡ್ಡದು, ಇದರ ದೊಡ್ಡದು ಯಾವುದು? 7. ಇದು ಬಿಟ್ಟು ಬಿಡ್ರಿ. ಇವು 3 ದೊಡ್ಡದು ಯಾವುದು? 4. ಇದಾಯ್ತು. ಇವು 2 ದೊಡ್ಡದು ಯಾವುದು? 3. ಅದು ಬಿಟ್ಟರೆ ಉಳಿದಿದ್ದು 1. ನೋಡ್ರಿ, ಇದು ನೋಡ್ರಿ, ಇದು ಗರಿಷ್ಠ ಸಂಖ್ಯೆ. ಇಲ್ಲಿನೂ ಸೇಮ್ ಐತೆ, ಇಲ್ಲಿನೂ ಸೇಮ್ ಐತೆ. 97,431 ದೊಡ್ಡ ಸಂಖ್ಯೆ. ಸಣ್ಣ ಸಂಖ್ಯೆನ ಸಣ್ಣ ಅಂಕಿನ ಶಾರ್ಪ್ ನಂಬರ್. ಸಣ್ಣದು ಕನಿಷ್ಠ ಸಣ್ಣದು ಸಣ್ಣದು. ಇದಿಷ್ಟು ಸಣ್ಣದು ಯಾವುದು? 1 ಬರೀ. ಇದು ಬಿಟ್ಟರೆ ಉಳಿಕೆ ಸಣ್ಣದು ಯಾವುದು? 3 ಬರೀ. ಇದು ಬಿಟ್ಟರೆ 3 ಸಣ್ಣದು ಯಾವ್ದು? ನೋಡ್ರಿ, 4 ಬರೀ. ನೆಕ್ಸ್ಟ್ ಇವೆರಡರ ಸಣ್ಣದು ಯಾವ್ದು? 7 ಬರೀ. ಇವೆರಡರ ಸಣ್ಣದು 9. ಇದು 1ರ ಸಣ್ಣದು ಯಾವ್ದು? 9. ಸೊ ಇದು ಸಣ್ಣ ಸಂಖ್ಯೆ. ನೋಡ್ರಿ, ಸಣ್ಣ ಸಂಖ್ಯೆ ಅವರು ಸಣ್ಣ ಅಂಕಿಯಿಂದ ಚಾಲು ಆಗ್ತಾವ್ರಿ, ದೊಡ್ಡ ಸಂಖ್ಯೆ ಅವರು ದೊಡ್ಡದಿಂದ ಚಾಲು ಆಗ್ತದ. ಸೊ ಇದು ಬಹಳ ಸಿಂಪಲ್ ಉದಾಹರಣೆ ಐತಿ. ಈಗ ನಾವು ಒಂದು ಮೊದಲನೇ ಲೆಕ್ಕಕ್ಕೆ ನೋಡಂಬರಿ. 8 1 6 2 ಐತಿ. ಇದು ಮೊದಲು ದೊಡ್ಡ ಸಂಖ್ಯೆ. ಇವಿಷ್ಟ ದೊಡ್ಡದು ಯಾವ್ದು? ನೋಡ್ರಿ, 8. ಸೊ 8 ಬರೀರಿ. ಅದು ಬಿಟ್ಟು ಉಳ್ಕಿದ್ 1 6 2 5 ದೊಡ್ಡದು ಯಾವ್ದು? ನೆಕ್ಸ್ಟ್ ದೊಡ್ಡದು ಯಾವ್ದು? 6 ಅಲ್ವಾ? 6. ನೆಕ್ಸ್ಟ್ ಅದು ಬಿಟ್ಟು 1 2 5 ದೊಡ್ಡದು ಯಾವ್ದು? 5 ಬರೀರಿ. ನೆಕ್ಸ್ಟ್ 1 2 ದೊಡ್ಡದು ಯಾವ್ದು? 2. ಉಳ್ಕಿದ್ದು ಇದು ಒಂದೇ, ಅದೇ ಬರೀರಿ. ಇದೇ ಉತ್ತರ, ಗರಿಷ್ಠ ಸಂಖ್ಯೆ. ಹಾಗಾದ್ರೆ ಕನಿಷ್ಠ ಸಂಖ್ಯೆಗೆ ಹೋಗ್ಬರಿ. ಕಡೆಗೆ ಪಕ್ಕದ ಕನಿಷ್ಠ ಸಂಖ್ಯೆ ಹೋಗ್ಬರಿ. ಕನಿಷ್ಠ ಅಂದ್ರೆ ನೀವು ಮತ್ತೆ ಸಣ್ಣ ನೋಡ್ಬೇಕ್ರಿ. ಈಗ ಇವಿಷ್ಟು ಸಣ್ಣದು ಯಾವುದು? 1. ಅದು ಬಿಟ್ಟು 8 6 2 5 ಸಣ್ಣದು ಯಾವುದು? 2. ನೆಕ್ಸ್ಟ್ ಅದು ಬಿಟ್ಟು 8 6 5 ಸಣ್ಣದು ಯಾವ್ದ್ರಿ? 5. ನೆಕ್ಸ್ಟ್ ಉಳಿದ 8 6 ಸಣ್ಣದು ಯಾವ್ದ್ರಿ? 6. ಉಳಿದಿದ್ದು 8. ಸೊ 12,000 ನೋಡ್ರಿ, ಇದು ಕಲ್ಪವರಂ ಕೊಡ್ಬೋದು ನೀವು. 86,521 ಗರಿಷ್ಠ ಸಂಖ್ಯೆ,
12,568 ಕನಿಷ್ಠ ಸಂಖ್ಯೆ. ಈ ರೀತಿ ಇದನ್ನ ನಾವು ಮಾಡಬಹುದು. ಸರ್ ಇವೆಲ್ಲ ಅಂಕಿಗಳು ಕೊಟ್ಟಾಗ ಸರ್ ಅದೇ ಅಂಕಿಗಳಾಗ ಒಂದು 0 ಬಂದ್ರೆ ಏನು ಮಾಡುವುದು, ಇದು ಹೆಂಗೆ ಇದನ್ನು ನೋಡೋಣ ಬರ್ರಿ. ಸೊ ಎರಡನೇ ಪ್ರಶ್ನೆ ಸರಿಯಾಗಿ ಗಮನ ಕೊಡ್ರಿ. ನೋಡಮ್ಮ ಈ ನಂಬರ್ ಸರಿಯಾಗಿ ಗಮನ ಕೊಡ್ರಿ. ಗರಿಷ್ಠ ಸಂಖ್ಯೆ ಫಸ್ಟ್ ಬಳಸ್ಬೇಕು. ಫಸ್ಟ್ ಗರಿಷ್ಠ ಸಂಖ್ಯೆ ಮಾಡಮ್ರಿ. ಫಸ್ಟ್ ಎಲ್ಲ ದೊಡ್ಡದವ್ರು 7 ದೊಡ್ಡದು ಬರೀ 7. ನೆಕ್ಸ್ಟ್ ಅದು ಬಿಟ್ಟರೆ ಉಳಿದಿರೋ ದೊಡ್ಡದಾವ್ದು 6 ಬರೀ. ನೆಕ್ಸ್ಟ್ ಇವು 3 ದೊಡ್ಡದಾವ್ದು 3. ನೆಕ್ಸ್ಟ್ ಇವು ಅಡ್ರೆಸ್ ದೊಡ್ಡದಾವ್ದು ಸರ್ ದೊಡ್ಡದಾವ್ದು 1. ನೆಕ್ಸ್ಟ್ ಉಳಿದು 0. ಸೊ ಗರಿಷ್ಠ ಸಂಖ್ಯೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈಗ ಬರೀ ಕನಿಷ್ಠ ಸಂಖ್ಯೆಗೆ ಹೋಗ್ಬರ್ರಿ. ಕನಿಷ್ಠ ಸಂಖ್ಯೆ ಈಗ ನೆನಪಿಲ್ಲ. ಕನಿಷ್ಠ ಸಂಖ್ಯೆ ಇವಿಷ್ಟ ಸಣ್ಣ ಸಂಖ್ಯೆ ನೋಡ್ಬೇಕು. ಈ ಕೊಟ್ಟಂತ ಸಂಖ್ಯೆ ಒಳಗೆ ಸಣ್ಣದು ಯಾವುದು? 0 ಸಣ್ಣದು ಹೌದಾ? ಹೌದು 0 ಸಣ್ಣದು. 0 ನೆಕ್ಸ್ಟ್ 1 ಆಮೇಲೆ 3 ಆಮೇಲೆ 6 ಆಮೇಲೆ 7. ಇದು ಸರಿನಾ? ನೋ, ಇದು ತಪ್ಪು. ಯಾಕೆ ನೋಡ್ರಿ, ಕೊಟ್ಟಂತ ಅಂಕೆಗಳೆಲ್ಲ ಬಳಸ್ಕೊಂಡಾರ 1 2 3 4 5 ಬಳಸಿ. ಆದ್ರೆ ಇದನ್ನ ನಾವು ಏನಾದ್ರು 0ಯಿಂದ ಓದ್ತೀವಿ, ಓದೋದು ತಪ್ಪು. ಸರಿ ಏನ್ ಮಾಡ್ಬೇಕು ಅದಕ್ಕೆ? ಯಾವಾಗ 0 ಬರ್ತತಿ ಅವಾಗ 0ನ್ನ ಹೊರತುಪಡಿಸಿ ಉಳಿದ್ರಾಗ ಸಣ್ಣದ ಯಾವ್ದು ನೋಡ್ಬೇಕು. 0 ಬಿಟ್ಟರೊಳಗ ಸಣ್ಣದ ಯಾವ್ದು? 1. ಅದನ್ನು ಫಸ್ಟ್ ಬಳಸ್ಬೇಕು. ತದನಂತರ 0ನ ಇಡಬೇಕು. ಅಂದ್ರೆ ಇವೆರಡನ್ನ ಅದಲು ಬದಲು ಮಾಡ್ಬೇಕು ಜಾಗ. ಸೊ 0 ಕೈ ಬಳಸಬೇಕು. ಆಮೇಲೆ 3 6 7 ನೆನಪಿರ್ಲಿ. ಕನಿಷ್ಠ ಸಂಖ್ಯೆ ಬಂದಾಗ 0 ಪ್ರತ್ಯೇಕವಾಗಿ 0 ಇದ್ದಾಗ 0ನ್ನು ಫಸ್ಟ್ ಬಳಸಂಗಿಲ್ಲ. 0ನ್ನು ಹೊರತುಪಡಿಸಿ ಉಳಿದ ಅಂಕಿಗಳಲ್ಲಿ ಯಾವ್ದು ಚಿಕ್ಕದು ಅದನ್ನು ಫಸ್ಟ್ ಬರೆದು ನೆಕ್ಸ್ಟ್ 0ನ ಬರೀಬೇಕು. ಆದ್ರೆ ಉಳಿದ ಸಂಖ್ಯೆಗಳ ಕ್ರಮವಾಗಿ ನಾರ್ಮಲ್ ನಾವು ಯಾವ ರೀತಿ ಬರಿತಾ ಹೋಗ್ತೀವಿ ಆ ರೀತಿ ಬರಬೇಕು. ನೆನಪಿರ್ಲಿ, ಇದು 0 ಬಂದಾಗ ಅಷ್ಟೇ. ಇದು ನೋಡ್ರಿ ದೊಡ್ಡ ಸಂಖ್ಯೆ ಏನ್ ಪ್ರಾಬ್ಲಮ್ ಆಗಲ್ಲ, ಕ್ಲಿಯರ್ ಹೋಗ್ಬಿಡುತ್ತೆ ಹೇಳಿಕೆ ಕ್ರಮದಲ್ಲಿ. ಆದ್ರೆ ಸಣ್ಣ ಸಂಖ್ಯೆ ಬರಿಬೇಕಾದ್ರೆ 0 ಬಂದಾಗ 2ನೇ ಸ್ಥಾನದಲ್ಲಿ ಬರೆಯಿರಿ. ಅದೇ ರೀತಿ 4ನೇ ಪ್ರಶ್ನೆ ನೋಡಂಬ್ರಿ. 4ನೇ ಪ್ರಶ್ನೆ ನೋಡಂಬ್ರಿ. 4ನೇ ಪ್ರಶ್ನೆ ನೋಡಂಬ್ರಿ, ಗೊತ್ತಾಗ್ಬೋದು. 4ನೇ ಪ್ರಶ್ನೆ ಕಡೆ ಗಮನ ಕೊಡ್ರಿ. ಗರಿಷ್ಠ ಸಂಖ್ಯೆ ನೋಡಂಬ್ರಿ. ಇದರ ಗರಿಷ್ಠ ಯಾವುದು? 7. ನೆಕ್ಸ್ಟ್ ಅದು ಬಿಟ್ಟರೆ ಗರಿಷ್ಠ 6. ಅದು ಬಿಟ್ಟರೆ ಗರಿಷ್ಠ 5. ಅದು ಬಿಟ್ರೆ ಗರಿಷ್ಠ 4. ಅದು ಬಿಟ್ರೆ 0 ಉಳಿದು 0. ಗರಿಷ್ಠ ದೊಡ್ಡದು ನೋಡ್ರಿ. ಮತ್ತೆ ಗರಿಷ್ಠ ದೊಡ್ಡ ಸಂಖ್ಯೆ ಆಯ್ತು. ಈ ಕನಿಷ್ಠ ಸಂಖ್ಯೆ ಸಣ್ಣ ಸಂಖ್ಯೆ. ಸಣ್ಣದು ಕೊಟ್ರೆ ಈಗ ನಾವೇನ್ ಮಾಡ್ಬೇಕು? ಸಣ್ಣದನ್ನ ನೋಡ್ಬೇಕು. ಸಣ್ಣದು ಯಾವ? 0. ನಾನು ಆಗ್ಲೇ ಹೇಳಿದೆ 0 ಅಂತೂ ಬಂದಾಗ 0ನ ಬಿಟ್ಟು ಬಿಡ್ಬೇಕು. ಇದನ್ನ ಬಿಟ್ಟು ಬಿಡ್ರಿ. ಇದನ್ನ ಬಿಟ್ಟು ಉಳಿಕಿದ್ರ ಸಣ್ಣದು ಯಾವ್ದು ನೋಡ್ರಿ? 4 ಬರೀರಿ. ಈಗ 0 ಹತ್ತರಿ. ಎಸ್, ಈಗ 0 ಆಯ್ತು. ನೆಕ್ಸ್ಟ್ 4 ಆಯ್ತು, 0 ಇವು 3 ಸಣ್ಣದ ಯಾವ್ದು? 5 ಬರೀ. ನೆಕ್ಸ್ಟ್ ಇವು 6 ಸಣ್ಣದ ಯಾವ್ದು? 6. ನೆಕ್ಸ್ಟ್ ಇದು 7. ಸೊ ಇದು ಉತ್ತರ. ನಾನು ಆಗ ಹೇಳಿದ್ರೆ ಇವೆರಡು ಅದ್ರ 0 ಎಂದು ಬಂದಾಗ 0ನ್ನು ಹೊರತುಪಡಿಸಿ ಉಳಿದ್ರಲ್ಲಿ ಸಣ್ಣದ ಯಾವುದು? 4. ಅದನ್ನು ಬರೆದು ತದನಂತರ 0 ಹತ್ತಬೇಕು. ಸೊ ಇದು ಕನಿಷ್ಠ ಸಂಖ್ಯೆ, ಇದು ಗರಿಷ್ಠ ಸಂಖ್ಯೆ. ತಿಳಿತಲ್ವಾ ಮಕ್ಕಳೇ? ಸರಿಯಾಗಿ ಗಮನ ಕೊಡ್ರಿ. ಬಹಳ ಸಿಂಪಲ್ ಆದ ಉತ್ತರ. ಬನ್ನಿ ಕೊನೆಯ ಪ್ರಶ್ನೆ ಇದೆ. ಇದನ್ನ ನಾನೇ ಮಾಡಿಬಿಟ್ರೆ ನೀವೆಲ್ಲ ಮತ್ಸಡ್ಕಂತಲ್ವಾ? ಸೊ ಈ ಲೆಕ್ಕವನ್ನ ಸರಿಯಾಗಿ ನೀವೇ ಉತ್ತರದಲ್ಲಿ ಕಾಮೆಂಟ್ ನಲ್ಲಿ ಉತ್ತರವನ್ನು ತಿಳಿಸ್ಬಿಡ್ರಿ. ನೋಡ್ರಿ 2, 5, 7, 3, 4ರ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆನ ಕಾಮೆಂಟ್ ತಿಳಿಸ್ರಿ. ಬನ್ನಿ ಓಕೆ. ನೋಡ್ರಿ ಕೋಷ್ಟಕವನ್ನ ಪೂರ್ಣಗೊಳಿಸಂದೈತೆ. ಕೋಷ್ಟಕ ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಅಂತ ಐತೆ. ಓಕೆ, ಇಲ್ಲಿ ನೋಡ್ರಿ ಯಾವಾಗ ಲಕ್ಷ ಇರ್ಬೇಕು. ಇಲ್ಲಿ ಹಿಂದಿನ ಸಂಖ್ಯೆ ಮೊದಲು ಸಂಖ್ಯೆ ಕಡೆ ಗಮನ ಕೊಡ್ಬೇಕು. ಸಂಖ್ಯೆ ಐತಿ, ಅದ್ರ ಹಿಂದಿನ ಸಂಖ್ಯೆ ಮತ್ ಅದರ ಮುಂದಿನ ಸಂಖ್ಯೆಗಳ ಲಕ್ಷ ಕೊಡ್ಬೇಕು. ಓಕೆನಾ? ನೆನಪಿರ್ಲಿ, ಹಿಂದಿನ ಸಂಖ್ಯೆ ಅಂದ್ರೆ 1 ಕಡಿಮೆ ಇರ್ತದ, ಮುಂದಿನ ಸಂಖ್ಯೆ ಅಂದ್ರೆ 1 ಜಾಸ್ತಿ ಇರ್ತದೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಎಕ್ಸಾಂಪಲ್ ನೋಡ್ಕೊಂಬರಂಬ್ರಿ. ಇಲ್ಲಿ 6 ಅಂತ ಐತೆ ಅನ್ಕೊಳ್ಳಿ. ಇದು ಒಂದು ಸಂಖ್ಯೆ. ಇದ್ರ ಹಿಂದಿನ ಸಂಖ್ಯೆ ಯಾವುದು? ಎಲ್ಲರಿಗೂ ಗೊತ್ತೈತೆ 5. ಅದೇ ಇದ್ರ ಮುಂದಿನ ಸಂಖ್ಯೆ ಯಾವುದು?
7. ಸೊ ಇದು ಹಿಂದಿನ ಸಂಖ್ಯೆ ಅಂದ್ರೆ ಒಂದು ಕಡಿಮೆ ಇರ್ತದ, ಮುಂದಿನ ಸಂಖ್ಯೆ ಅಂದ್ರೆ ಒಂದು ಜಾಸ್ತಿ ಇರ್ತದ. ಇನ್ನೊಂದು ಎಕ್ಸಾಂಪಲ್, ಇಲ್ಲಿ 8 ಬರೆಯಮ್ರಿ, ಇಲ್ಲೊಂದು ಸಂಖ್ಯೆ, ಇಲ್ಲೊಂದು ಸಂಖ್ಯೆ. ಸರ್ ಇದೇನು? ಇದು ಮಧ್ಯದ ಸಂಖ್ಯೆ. ಅವ್ರು ಇಲ್ಲಿ ಏನಿರ್ಬೇಕಾಗಿತ್ತು? 9 ಇರ್ಬೇಕಾಯ್ತು. ಇದ್ರ ಹಿಂದಿನ ಸಂಖ್ಯೆ 8, ಇದರ ಮುಂದಿನ ಸಂಖ್ಯೆ 10. ಕರೆಕ್ಟ್ ಇಲ್ವಾ? ಇದೇ ನೋಡ್ರಿ, ಇದ್ರ ಹಿಂದಿನ ಸಂಖ್ಯೆ 5, ಇದರ ಮುಂದಿನ ಸಂಖ್ಯೆ 7. ಸೊ ನೋಡಂಬ್ರಿ, ಇಲ್ಲಿ 20 ಕೊಡಮ್ಮ, ಇಲ್ಲಿ ಡ್ಯಾಶ್, ಇಲ್ಲಿ ಡ್ಯಾಶ್. ಇದು ಮಧ್ಯದ ಸಂಖ್ಯೆ, ಇದು ಯಾವಾಗಲೂ ಮಧ್ಯದ ಸಂಖ್ಯೆ ಇರುತ್ತೆ. ನೆನಪಲ್ಲಿ ಇದ್ರ ಹಿಂದಿನ ಸಂಖ್ಯೆ ಯಾವುದು? 19, ಇದ್ರ ಹಿಂದಿನ ಸಂಖ್ಯೆ 18. ನೋಡ್ರಿ, ಈಗ ಇದು ಮಧ್ಯದ ಸಂಖ್ಯೆ, ಇದ್ರ ಹಿಂದಿನ ಸಂಖ್ಯೆ 18, ಇದ್ರ ಮುಂದಿನ ಸಂಖ್ಯೆ 20. ನೆನಪಲ್ಲಿ ನೋಡೋಕೆ ಯಾವಾಗ್ಲೂ ಮಧ್ಯದಿರ್ತದೆ, ಅದ್ರ ಹಿಂದಿನ ಸಂಖ್ಯೆ 1, ಅದ್ರ ಮುಂದಿನ ಸಂಖ್ಯೆ 1 ಇರ್ತದೆ. ಈಗ ಬರ್ರಿ, ಇಲ್ಲಿ ಬರ್ರಿ, ಅದೇ ರೀತಿ ಹಿಂದಿನ ಸಂಖ್ಯೆ ಯಾವಾಗಲೂ ಒಂದು ಕಡಿಮೆ ಇರ್ತದ, ಮುಂದಿನ ಸಂಖ್ಯೆ ಯಾವಾಗಲೂ ಒಂದು ಜಾಸ್ತಿ ಇರ್ತದೆ. ಈಗ 57,839 ಒಂದು ಸಂಖ್ಯೆ, ಇದರ ಹಿಂದಿನ ಸಂಖ್ಯೆ ಅಂದ್ರೆ ಒಂದು ಕಡಿಮೆ ಇರ್ತದ, ಒಂದೇ ಕಡಿಮೆ ಹೋಗ್ತದೆ. ಇದ್ರ ಒಂದು ಕಳೆದ್ರೆ ಸಾಕು, ಅಂದ್ರೆ 57,838. ನೋಡ್ರಿ, ಈ 9 8 ಒಂದು ಕಡಿಮೆ ಆಯ್ತು. ಸೊ ಇದಕ್ಕೆ ಮುಂದಿನ ಸಂಖ್ಯೆ 57,839 ಒಂದು ಕೂಡಿಸಿದ್ರೆ 840 ಆಕತಿ. ಹೌದಲ್ವಾ? ಎಸ್. ಇಲ್ಲಿ ನೋಡ್ರಿ, ಇಲ್ಲಿ ಸಂಖ್ಯೆ ಕೊಟ್ಟಿಲ್ಲ, ಆದ್ರೆ ಹಿಂದಿನ ಸಂಖ್ಯೆ ಕೊಟ್ಟಾನ. ಸೊ ನೆನಪಿರ್ಲಿ, ಇದಕ್ಕೆ ಏನದ ಒಂದ್ ಜಾಸ್ತಿ ಆಗ. ಸೊ ಇದಕ್ಕೆ ಒಂದ್ ಜಾಸ್ತಿ ಮಾಡ್ರೆ ನಾವು ಸಂಖ್ಯೆ ಸಿಗ್ತದ. ಆಮೇಲೆ ಅದ್ರ ಹಿಂದಿನ ಸಂಖ್ಯೆ ಸರಿ ಇರ್ತದ, ಅದ್ರ ಮುಂದಿನ ಸಂಖ್ಯೆಗೆ ಹೋಗಿ ಬರ್ತದ. ಸೊ ಇದಕ್ಕೊಂದು ಕೂಡಿಸ್ರಿ 18,375 ಕೊಂದು ಕೂಡಿಸಿದ್ರೆ 376 ಆಕತೆ. ಈಗ ಬಂದಿರತಕ್ಕಂಥದ್ದು ಮಧ್ಯದ ಸಂಖ್ಯೆ ಆಗಿರ್ತದ. ಇದು ಮಧ್ಯದ ಸಂಖ್ಯೆ, ಇದಕ್ಕೊಂದು ಮೈನಸ್ ಮಾಡಿದ್ರೆ ಇದು ಹಿಂದಿನ ಸಂಖ್ಯೆ ಸಿಗುತ್ತಾ, ಇದಕ್ಕೊಂದು ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಸಿಗುತ್ತಾ. ಮುಂದಿನ ಸಂಖ್ಯೆ ಅವಳು ಒಂದು ಹೆಚ್ಚಿರ್ತದ, ಹಿಂದಿನ ಸಂಖ್ಯೆ ಅವಳು ಒಂದು ಕಡಿಮೆ ಇರ್ತದ. ಸೊ 18,000 ಇದಕ್ಕೊಂದು ಕೂಡಿಸಿದ್ರೆ 377. ಈಗ ನೋಡ್ರಿ, ಇದು 376 ಐತೆ, ಇದು 375 ಐತೆ. ಹಿಂದಿನ ಸಂಖ್ಯೆ, ಮುಂದಿನ ಸಂಖ್ಯೆ 377 ಐತೆ, ಸರಿಯಾದ ಸಂಖ್ಯೆ. ಈಗ ಬನ್ನಿ, ಇಲ್ಲಿ ನೋಡ್ರಿ, ಆಲ್ರೆಡಿ ಮುಂದಿನ ಸಂಖ್ಯೆ ಕೊಟ್ಟುಬಿಟ್ಟ. ನಾವು ಮೊದಲು ಅದಕ್ಕೆ ಮಧ್ಯದ ಕಡೆ ಇಡಬೇಕಂದ್ರೆ ಇದ್ರ ಹಿಂದಿಲ್ದೇ ಇರ್ತದೆ ಯಾವಾಗ್ಲೂ. ಇಲ್ಲಿ ನೋಡ್ರಿ, 40,780 ಐತೆ, ಇದಕ್ಕೆ ಮತ್ತೆ 40,000, 780 ಒಂದು ಮೈನಸ್ ಮಾಡ್ರಿ ಹಿಂದಕ್ಕೆ ಬರ್ತದ 780. ಈಗ ನಮಗ್ ಸಿಕ್ಕಿದ್ದೇನಪ್ಪಾ ಅಂದ್ರೆ ಇದು ಮಧ್ಯದ ಸಂಖ್ಯೆ, ಇದರ ಮುಂದಿನ ಸಂಖ್ಯೆ ಇದು 781. 780 ಮುಂದಿನ ಸಂಖ್ಯೆ 781. ಹಾಗಾದ್ರೆ 780 ಹಿಂದಿನ ಸಂಖ್ಯೆ 779 ಆಗತ್ತ. ಸೊ 40,000 ಕಾಮನ್ ಆಗಿಬಿಡ್ತದೆ. 40,000, 40,000, 40,000. ಈಗ 780 ಹಿಂದಿನ ಸಂಖ್ಯೆ 779. ಯಾಕಂದ್ರೆ ಕಳೆದು ಬರ್ತದೆ. ಇವಾಗ ನೋಡ್ರಿ, ಇದು ಮಧ್ಯ ಸಂಖ್ಯೆ, ಇದ್ರ ಹಿಂದಿನ ಸಂಖ್ಯೆ 779, ಇದ್ರ ಮುಂದಿನ ಸಂಖ್ಯೆ 781. ಸೊ ನೆಕ್ಸ್ಟ್ ಬರ್ರಿ, ಇಲ್ಲಿ ಮತ್ತೆ ಸೆಂಟರ್ ನಂಬರ್ ಕೊಡ್ರಿ. ಇದು ಕರೆಕ್ಟ್ ಆಯ್ತು ಸಂಖ್ಯೆ, ಮಧ್ಯ ಸಂಖ್ಯೆ. ಇದರ ಹಿಂದಿನ ಸಂಖ್ಯೆ 88,000 ಫಿಕ್ಸ್, 88,000 ಫಿಕ್ಸ್. 890 ಒಂದು ಕಳೆದ್ರೆ 889. ನೆಕ್ಸ್ಟ್ ಅದೇ ರೀತಿ ಇದಕ್ ಮುಂದಕ್ಕೆ ಹೋದ್ರೆ 88,000 ಫಿಕ್ಸ್ ಇರ್ತದ. ಒಂದ್ ಕೂಡ್ಸ್ರಿ 891. ನೋಡ್ರಿ, ಮುಂದಿನ ಸಂಖ್ಯೆ ಒಂದು ಕೂಡಿಸ್ಬೇಕು, ಹಿಂದಿನ ಸಂಖ್ಯೆ ಒಂದನ್ನ ಕಳಿಬೇಕು. ಈಗ ಬರ್ರಿ, ಇದು ಆಲ್ರೆಡಿ ಪೂರ ಮುಂದಕ್ಕೆ ಹೋಗೈತೆ. ಇದ್ರ ಹಿಂದಿನ ಮಧ್ಯ ಸಂಖ್ಯೆ ಬರಬೇಕಾದ್ರೆ ಒಂದು ಕಳಿಬೇಕು. 13,586 ಅದ್ರ ಫಸ್ಟ್ ಮಧ್ಯ ಸಂಖ್ಯೆ ಅದ್ರ ಹಿಂದಿನ ಬನ್ನಿ. 585. ನೋಡ್ರಿ, ಇದು ಮಧ್ಯ ಸಂಖ್ಯೆ. 13,585 ಮಧ್ಯ ಸಂಖ್ಯೆ. ಅದರ ಮುಂದಿನ ಸಂಖ್ಯೆ 13,586. ಅದೇ 13,585 ಹಿಂದಿನ ಸಂಖ್ಯೆ 13,584. ನೋಡ್ರಿ, 4, 5, 6 ಹೌದಿಲ್ವಾ? ಅಥವಾ 84, 85, 86. ಇಲ್ಲಿ ನೋಡ್ರಿ, ಈಗ 38, 39, 40 ಸೇಮ್ ಅದ್ರಂಗೆ. 75, 76, 77, 79, 80, 81 ಸೇಮ್ ಅದ್ರಂಗೆ. 89, 90, 91, 84, 85, 86. ಇಲ್ಲಿ ಏನ್ ತಿಳಕೈತೆ? ಇದು ಒಂಥರ ಸರಣಿ ಸಂಖ್ಯೆಗಳೇ. ಹಿಂದಿನ ಸಂಖ್ಯೆಯಲ್ಲಿ ಒಂದು ಕಡಿಮೆ ಇರ್ತದ, ಮುಂದಿನ ಸಂಖ್ಯೆಯಲ್ಲಿ ಒಂದು ಹೆಚ್ಚಿರ್ತ. ಮಧ್ಯ ಸಂಖ್ಯೆ ಅದೊಂಥರ ಸಂಖ್ಯೆ ಒಳಗ ಹಿಂದಿನ ಸಂಖ್ಯೆಗೆ ಒಂದು ಕಡಿಮೆ ಮಾಡ್ರಿ, ಮುಂದಿನ ಸಂಖ್ಯೆಗೆ ಒಂದು ಕೂಡ್ಸ್ರಿ. ಇದು ಮಧ್ಯ ಸಂಖ್ಯೆಯ ಸ್ವಭಾವ. ಮುಂದಕ್ಕೆ ಹೋಗ್ಬೇಡಿ. ಸೊ ವಿನ್ಯಾಸ ಈಗ ನಾವು ಮುಂದಕ್ಕ ನಾವು ಮ್ಯಾಲೆ ನೋಡಿದ್ವಲ್ಲ, ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಹೆಂಗ ಸರಣಿ ರೀತಿ ಇತ್ತು, ಅದೇ ರೀತಿ ಈ ಸರಣಿಯನ್ನ ಸರಿಯಾಗಿ ಗಮನ ಕೊಡ್ರಿ.
ಸಂಖ್ಯೆಯ ಸರಣಿಯ ವಿನ್ಯಾಸ ಗುರುತಿಸಿ ಪೂರ್ಣಗೊಳಿಸಿರಿ. ನೋಡಂಬರಿ, ಇಲ್ಲಿ 23,344 ಐತೆ, ಇಲ್ಲಿ 23,444 ಐತೆ, 23,544 ಐತೆ. ಅಂದ್ರೆ ಇಲ್ಲಿ ಏನಾಗ್ಯದ? 23,344, 23,444 ಏನು ಹೆಚ್ಚಾಗೈತೆ? ಇಲ್ಲಿ 100 ಕೂಡಿಸ್ಯಾರ ನೋಡ್ರಿ. ಸರಿ, ಹೆಂಗ್ ಹೇಳ್ತೀವಿ ಬೇಕಾದ್ರೆ ನೋಡ್ರಿ, ಇದ್ರಾಗ ಇದನ್ನ ಕಳೆದ್ ನೋಡ್ರಿ, ಬಂದ್ಬಿಡುತ್ತಲ್ಲ ಡೈರೆಕ್ಟ್. ಬಲ್ಲಿ ಕಳೆ ಬನ್ನಿ, ಏನ್ ಮಾಡಮ್ರಿ? ಇಲ್ಲಿ ಕಳೆ ಬನ್ನಿ. 23,444ರಾಗ 23,344 ಕಳೆ 0 0 4 3 1 0 0 ನೋಡ್ರಿ. ಅಂದ್ರೆ 100 ಹೆಚ್ಚದ, ಅಂದ್ರೆ ಇಲ್ಲಿದ್ದಿಲ್ಲಿ 100 ಕೂಡಿಸ್ಯಾರ. ಅರ್ಥ ಆಯ್ತಲ್ವಾ? ಸೊ ಬನ್ನಿ, ಸೊ ಇಲ್ಲಿದ್ದಿಲ್ಲಿ 100 ಹೆಚ್ಚದ, ಸೇಮ್ ಅದೇ ರೀತಿ ಇಲ್ಲಿದ್ದಿಲ್ಲಿ ಸಹ 100 ಹೆಚ್ಚದ. ನಾವೇನ್ ಮಾಡ್ಬೇಕು? ಇದಕ್ಕೆ 100 ಹೆಚ್ಚು ಮಾಡ್ಬೇಕು. 23,000ಕ್ಕೆ 23,000 ನೋಡ್ರಿ, 3 ಇತ್ತು, 4 ಆಯ್ತು, ಇಲ್ಲ 5 ಇತ್ತು, ಈಗ 644. ಸೇಮ್ ಅದೇ ರೀತಿ 100 ಹೆಚ್ಚು ಮಾಡ್ರಿ. ಈಗ 23,644 ಇದ್ರೆ 744. ಇದು ಮೊದಲನೇ ಪ್ರಶ್ನೆ ಉತ್ತರ. ಅಂದ್ರೆ ನೋಡ್ರಿ, 344 ಇತ್ತು, 444 ಆಯ್ತು, 544 ಆಯ್ತು, 644 ಆಯ್ತು, 740. ಇದು ಮೊದಲನೇ ಉತ್ತರ ಸರಿಯಾದ ಕ್ರಮದಲ್ಲಿದೆ. ಇದಕ್ಕೆ ನಾವು ಈ ರೀತಿ ಇದ್ರೆ ಸರಣಿಗಳು ಅಂತೀವಿ. ಬನ್ನಿ ಇಲ್ಲಿ ನೋಡಮ್ಮ, 15,795 ಇಲ್ಲಿ 35,795. ಸೊ ಇಲ್ಲಿ ಏನ್ ಹೆಚ್ಚಾಗೈತೆ? ಸರಿಯಾಗಿ ಗಮನ ಕೊಡಬೇಕು. ಈ ಎರಡನೇ ಪ್ರಶ್ನೆ ಸರಿಯಾಗಿ ಗಮನ ಕೊಡ್ರಿ. ಸೇಮ್ 790ಕ್ಕೆ 790 ಸೇಮ್. ಇಲ್ಲಿ 15 ಇತ್ತು, ಇಲ್ಲಿ 35. ಏನ್ ಹೆಚ್ಚಾಗೈತೆ? 15ಕ್ಕೆ ಎಷ್ಟು ಕೂಡಿಸ್ರಿ 35 ಬರ್ತೈತಿ? ಸಿಂಪಲ್, ಜಸ್ಟ್ 20 ಕೂಡಿಸ ನೋಡ್ರಿ. ಬೇಕಾದ್ರೆ 35ರಾಗ ಈ 15 ಅಷ್ಟೇ ಕಡಿಮೆ, 0 3 ಯಾಸ್ 20,000 ಕೂಡಿಸ್ಯಾರ ಅವರು. ಸರಿ, ಹೆಂಗ್ರಿ? ಇಲ್ಲಿ ಮುಂದಕ್ಕೆ 2 ಸೇಮ್ ಕಳೆದ್ ಬಿಟ್ರೆ 0 ಬರ್ತಾವ. 20,000 ಕೂಡಿಸ್ಯಾರ ಅವರು. ಇಲ್ಲಿದ್ದಿಲ್ಲಿಗೆ 20,000 ಕೂಡಿಸ್ಯಾರ. 15,000 ಇಂದ 30 20,000. ಮತ್ ಸೇಮ್ ಟು ಸೇಮ್ ಇಲ್ಲಿದ್ದಿಲ್ಲಿ 20,000 ಕೂಡಿಸ್ಯಾರ. ನಾವು ಅಷ್ಟೇ ಇದಕ್ಕೆ 20,000 ಕೂಡಿಸ್ರಿ. 55ಕ್ಕೆ ಜಸ್ಟ್ 20 ಕೂಡಿಸ್ಬಿಡ್ರಿ ಸಾಕು. ಎಷ್ಟತ್ತ? 75,000 ಆಗುತ್ತೆ. ಎಷ್ಟು ಸಾವಿರ ಅಂತ? 75. 55ಕ್ಕೆ 20 ಕೂಡಿಸ್ರೆ ಸಾಕು. 55ಕ್ಕೆ 20 ಕೂಡಿಸ್ಬಿಟ್ರೆ 75,000 ಆಕತಿ. 75,000 ಅಂದ್ರೆ 75,790. ನೆಕ್ಸ್ಟ್ ಇದಕ್ಕೆ ಮತ್ತೆ 20 ಕೂಡಿಸ್ರಿ. ಇದಕ್ಕೆ 20 ಕೂಡಿಸ್ರೆ 95,790 ಆಗ್ತದ. ಸೊ ಅರ್ಥ ಆಯ್ತಲ್ವಾ? ಇಲ್ಲಿದ್ದಿಲ್ಲಿಗೆ 20 ಅಂದ್ರೆ ಸರಣಿ ಅಂದ್ರೆ ಒಟ್ಟು ಸೇಮ್ ಟು ಸೇಮ್. ಇಲ್ಲಿದ್ದಿಲ್ಲಿ ಎಷ್ಟು ಹೆಚ್ಚಿರುತ್ತೆ, ಇದು ಅಷ್ಟೇ ಹೆಚ್ಚಿರುತ್ತೆ, ಇದು ಅಷ್ಟೇ ಹೆಚ್ಚಿರುತ್ತೆ, ಇದು ಅಷ್ಟೇ ಹೆಚ್ಚಿರ್ತದ. ಇಷ್ಟು ಮಾಡಬೇಕು. ಬನ್ನಿ, ಇದೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ 3 ಏನಿದೆ ನೋಡ್ರಿ. 88,888 ಇಲ್ಲಿ 78,888, 68,880. ಇಲ್ಲಿ ನಿಮ್ಗೆ ಏನ್ ಅನ್ಸಾಗೈತೆ? ಇಲ್ಲಿ 88,000 ಇತ್ತು, ಇಲ್ಲಿ 78,000. ಉಳಿಕಿದ ಸೇಮ್ ನಂಬರ್ ನೋಡ್ರಿ, 8 8 8 8. ಸೊ ಇಲ್ಲಿ ನಮ್ಗೆ ಏನ್ ಅನ್ಸಾಗೈತೆ ಅಂದ್ರೆ ಇಲ್ಲಿ ಒಂದು ಕಡಿಮೆ ಆಗೈತೆ ಸರ್. ಒಂದೇ ಕಡಿಮೆ ಆಗಿರಲ್ಲ, ಜೊತೆಗೆ ಎಲ್ಲವೂ ಕಡಿಮೆ ಆಗ್ತದೆ. 10,000 ಕಡಿಮೆ ಐತಿ. ಇಲ್ಲಿ 10,000 ಕಡಿಮೆ ಐತಿ, 10,000 ಕಡಿಮೆ ಐತಿ, ಇಲ್ಲಿ 10,000 ಕಡಿಮೆ ಅಂದ್ರೆ 5 ನೋಡಿ. 8 7 7 6, ಈಗ 5 ಮಾಡ್ರಿ. 5 ಉಳಿಕಿದೆಲ್ಲ ಸೇಮ್ 58,888. ಸೇಮ್ ಅದೇ. ಇಲ್ಲಿ 5 4 ಮಾಡ್ರಿ, 48,888. ಅಂದ್ರೆ ಪ್ರತಿ ಸಂಖ್ಯೆ ಒಳಗ 10,000 ಮೈನಸ್ 10,000 ಮೈನಸ್ 10,000 ಮೈನಸ್ ಮಾಡ್ತಾರ. ಇದರರ್ಥ ಇದು ಕಡಿಮೆ ಮಾಡ್ತಕ್ಕಂಥ ಸರಣಿ, ಹೌದಿಲ್ವಾ? ಓಕೆ, ಇಲ್ಲೊಂದು ಸ್ಪೆಷಲ್ ಇದೆ ನೋಡ್ರಿ. ಇದೊಂದು ನಂಬರ್ ಇಲ್ಲಿ ಅದು ಸ್ಪೆಷಲ್ ಕೊಡ ನೋಡ. ಇಲ್ಲಿ ಏನೈತೆ? ಇಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ ನಮಗೆ. ಆದ್ರೆ ಇಲ್ಲಿದ್ದಿಲ್ಲಿ 2 ನಂಬರ್ ಕಂಡಿದ್ದೀವಿ. ಇದು ನಂಬರ್ 36,453. ಇಲ್ಲಿ 453 ಸೇಮ್ ಐತೆ, ಇಲ್ಲಿ 450 ಸೇಮ್ ಐತೆ, ಇಲ್ಲಿ 450, ಇಲ್ಲಿನೂ 450 ಸೇಮೇ ಇರ್ತದ. ಆದ್ರೆ ಅದು ನಾವ್ ಹಿಂಗ್ ಬರೆಯಕ್ ಬರಲ್ಲ. ಇಲ್ಲಿ ಏನೋ ಹೆಚ್ಚು ಕಡಿಮೆ ಆಗೈತೆ. ಸೊ ಅದನ್ನ ಕಡೆ ಗಮನ ಕೊಡ್ರಿ. ಸೊ ಬರ್ರಿ ಫಸ್ಟ್ ಇಲ್ಲಿ ಮಾಡ್ರಿ ನೋಡ್ರಿ. 36,453 39,400. ಇಲ್ಲಿದ್ದಿಲ್ಲಿಗೆ 6 × 9 ಅಂದ್ರೆ 3,000 ಹೆಚ್ಚಾಗೈತೆ. ಎಷ್ಟು ಹೆಚ್ಚಾಗೈತೆ? 3,000 ಹೆಚ್ಚಾಗೈತೆ. ಅಂದ್ರೆ ಈಗ ನೋಡ್ರಿ, ಇಲ್ಲಿ 30,000 ಐತೆ, ಇಲ್ಲಿ 3,000 ಹೆಚ್ಚು ಮಾಡಿದ್ರೆ, ಈ 30ಕ್ಕೆ 3 ಹೆಚ್ಚು ಮಾಡಿದ್ರೆ 33,453.
ಈ 33,000 ಹೆಚ್ಚು ಮಾಡಿದ್ರೆ 36,000 ಅಂದ್ರೆ ಇಲ್ಲಿದ್ದಲ್ಲಿ 3,000 ಹೆಚ್ಚಾಗೈತೆ, ಇಲ್ಲಿದ್ದಲ್ಲಿ 3,000 ಜಾಸ್ತಿ ಆಗ್ಯದ. ಮತ್ತೆ ಇಲ್ಲಿದ್ದಲ್ಲಿ 3,000 ನೋಡ್ರಿ 36ಕ್ಕೆ 3 ಕೂಡಿಸ್ರಿ 39,000. ಮತ್ತೆ ಸೇಮ್ ಟು ಸೇಮ್ ಇಲ್ಲಿದ್ದಲ್ಲಿ 3,000 ಕೂಡಿಸ್ಬಿಡ್ರಿ ಜೊತೆಗೆ 39,000. ಅದೆಷ್ಟಾಗತ್ತೆ? 40 40 40 42,453. ಸೊ ಅದು ಸರಿಯಾದ ಉತ್ತರ. ಸೊ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಚೆಕ್ ಮಾಡಿದ್ರೆ 3,000 ಇತ್ತ, ಅದೇ 3,000 ಕೂಡಿಸ್ಬಿಟ್ವಿ, ಅದೇ 3,000 ಬಂತು, ಅದೇ 3,000, ಅದೇ 3,000 ಎಲ್ಲಾದ್ರೂ ಸರಿಯಾದ ಉತ್ತರ. ಸೊ ಹಾಗಾಗಿ ಈ ಮುಂದಿನ 5ನೇ ಪ್ರಶ್ನೆ ಆದಂತಹ ಸರಣಿಯ ಪ್ರಶ್ನೆ ನಾನೇ ಹೋಸ್ಟ್ ಮಾಡ, ನೀವೆಲ್ಲ ಶಟ್ಕೊಂಡ್ಬಿಟ್ರೆ ಹೆಂಗೆ? ಈ ಪ್ರಶ್ನೆ ನೀವು ಕಂಪಲ್ಸರಿ ಮಾಡಿ ಕಾಮೆಂಟ್ ನಲ್ಲಿ ತಿಳಿಸ್ರಿ. ಬನ್ನಿ ನೋಡಿ ಬರೀ ಏನೈತೆ, ಕೆಳಗೆ ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಅಂದ್ರೆ ಆರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಐತೆ. ಏನದ ಆರೋಹಣ ಕ್ರಮ? ಏರಿಕೆ ಕ್ರಮ ಅಂದ್ರೆ ಏರ್ಕೊಂತ ಹೋಗುದು. ನಾ ಇಲ್ಲೇ ಕೆಳಗದಿನ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹತ್ತುವುದು ಅಂದ್ರೆ ಮ್ಯಾಲೆ ಏರ್ಕೊಂತ ಹೋಗೋದು, ಇದಕ್ಕೆ ಏರಿಕೆ ಕ್ರಮ. ಸೊ ಇದರ ಅರ್ಥ ಏನು? ಇಲ್ಲಿ ಕೆಳಗಡೆ ಚಿಕ್ಕದ್ರಿಂದ ಮೇಲೆ ಹತ್ಕೊಂಡು ದೊಡ್ಡದಾಗತ್ತೆ. ಇದು ಏರಿಕೆ ಕ್ರಮದ ಸ್ಪೆಷಾಲಿಟಿ. ಅಂದ್ರೆ ಫಸ್ಟ್ ಚಿಕ್ಕದಿರ್ತದೆ, ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ಹೋಗ್ತಾ ಹೋಗ್ತಾ ಹೋದ್ರೆ ಇದಕ್ಕೆ ಏರಿಕೆ. ಇದರ ಇನ್ನೊಂದು ಹೆಸರು ಆರೋಹಣ. ಸೊ ಇಳಿಕೆ ಕ್ರಮ ಅಂತ ಬಂದ್ರೆ ಅವರೋಹಣ. ನೆನಪಿರ್ಲಿ, ಆರೋಹಣ ಕ್ರಮ ಅಂದ್ರೆ ಏರಿಕೆ ಕ್ರಮ. ಹೆಂಗೆ? ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಕಡೆ ನಾವು ಮೆಟ್ಲತ್ಕೊಂಡು ಮೇಲೆ ಹೋಗ್ತೀವ, ಆ ಮೇಲೆ ಹೋದ ಮೇಲೆ ಇರ್ತೀವಿ ಅಂದ್ರೆ ಅರ್ಥ ದೊಡ್ಡದಾಗಿರ್ತೀವಿ, ನಾವು ದೊಡ್ಡ ಹತ್ರ ಆಗಿರ್ತೀವಿ ಅಂತಲ್ಲ. ಸೊ ಇದು ಏರಿಕೆ ಕ್ರಮಕ್ಕೆ ಒಂದು ಉದಾಹರಣೆ. ಏರ್ತಾ ಹೋದ ಮೇಲೆ ಹೋಗ್ತೀವಿ, ಇಳ್ತಾ ಬಂದ್ರೆ ಕೆಳಗೆ ಬರ್ತೀವಿ. ಇದರರ್ಥ ಕೆಳಗಿನಿಂದ ಮೇಲೆ ಹತ್ತೋದು ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆಯ ಕ್ರಮಕ್ಕೆ ಸಾಕ್ತಕ್ಕಂಥ ಕ್ರಮಕ್ಕೆ ನಾವೇಂತೀವಿ? ಏರಿಕೆ ಕ್ರಮ. ಬರ್ರಿ ಇದರ ಫಸ್ಟ್ ನಾವು ಹುಡ್ಬೇಕಾಯ್ದೇನು? ಚಿಕ್ಕ ಸಂಖ್ಯೆ. ಸೊ ಬರ್ರಿ ಫಸ್ಟ್ ಹೆಂಗ್ ಗುರುತು ಮಾಡೋದು? ನಾವು ಫಸ್ಟ್ ಎಣಿಸ್ಬೇಕು. ಇದು ಎಷ್ಟದವ? 5 ಅಂಕೆ ಅದಾವ, ಇದ್ರಾಗ 5 ಅಂಕೆ ಅದಾವ, ಇದ್ರಾಗ 5 ಅಂಕೆ ಅದಾವ, ಇದ್ರಾಗ. ಸೊ ಇದರಿಂದ ಏನ್ ಗೊತ್ತಾಗತ್ತೆ ನಮಗೆ ಅಂದ್ರೆ 5 ಸ್ಥಾನಗಳನ್ನು ಒಳಗೊಂಡಿದೆ, ಹೆಚ್ಚು ಕಡಿಮೆ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ಫಸ್ಟ್ ನಂಬರ್ ನೋಡ್ಬೇಕು. 3 7 2 4. ಇದರಾಗ ಯಾವ್ದು ಸಣ್ಣದು? ಅದೇ ಸಣ್ಣ. 3 7 2 4 ಸಣ್ಣದು ಯಾವುದು? 2. ಅಂದ್ರೆ ಇದು ಫಸ್ಟ್ ಬರ್ತದೆ, ಇದೇ ಚಿಕ್ಕದು ಅಂದ್ರೆ ಇದು ಫಸ್ಟ್ ಬರಿಬೇಕಿದೆ. ಸೊ ನೆಕ್ಸ್ಟ್ ಅವು 3ರಲ್ಲಿ ಉಳಿದ 3ರಲ್ಲಿ ಯಾವ ಸಣ್ಣದು ನೋಡ್ರಿ? 3 7 4. ಸೊ 3 ಸಣ್ಣದು, ಇದು ಸೆಕೆಂಡ್ ಬರಿಬೇಕು. ಎಷ್ಟು ಬರಿಬೇಕು? ಸೆಕೆಂಡ್ ಬರಿಬೇಕು. ನೆಕ್ಸ್ಟ್ ಈ 7 ಈ 4 ಇದು ಯಾವ ಸಣ್ಣದು? ಇದು ಸಣ್ಣದು. ಸೊ ಇದು ಸಣ್ಣ ಬರಿಬೇಕು. ಸೊ ಇದು ಉಳಿದಿದೆ, ಇದೇ ಲಾಸ್ಟ್ ಫೋರ್ತ್. ಈಗ ಇದು ಏರಿಕೆ ಕ್ರಮ ಆಗುತ್ತೆ. ನೋಡಂಬರಿ ಇಲ್ಲಿ ಬರೀ ಫಸ್ಟ್ ಯಾವ್ದು? ಇದೆ 20,411 ಕಾಮ. ನೆಕ್ಸ್ಟ್ ಎರಡು ನಂಬರ್ ಎಲ್ಲಿ ನೋಡ್ರಿ? 30,435 ಕಾಮ. ನೆಕ್ಸ್ಟ್ 40,623. ನೆಕ್ಸ್ಟ್ ಕಾಮ. ಕೊನೆಯ ನಂಬರ್ 70,533. ಇದು ಮೊದಲನೇ ಉತ್ತರ. ಇದು ಏರಿಕೆ ಕ್ರಮ ಅನ್ಬೇಕಾ ನೋಡ್ರಿ? 20,000 ಸಣ್ಣದು, ಸ್ವಲ್ಪ 30,000 ದೊಡ್ಡದು, ಮತ್ ಸ್ವಲ್ಪ 40,000 ದೊಡ್ಡದು, ಮತ್ತೆ 70,000 ದೊಡ್ಡದು. ಈ ರೀತಿ ನಾವೇನ್ ಮಾಡಬೇಕು? ಚಂದ ಎಣಿಸ್ಕೊಂಡ್ಬಿಟ್ಟು ಕೌಂಟ್ ಮಾಡ್ಬಿಟ್ರೆ ಅಥವಾ ಕರೆಕ್ಟಾಗಿ ಪ್ರತಿ ಸ್ಥಾನ ನೋಡ್ರೆ ಗೊತ್ತಾಗುತ್ತೆ. ಬರೀ ಎರಡನೇ ಕ್ವಶನ್ ನಂಬರ್. ಸ್ವಲ್ಪ ಎರಡನೇ ಪ್ರಶ್ನೆ ಸರಿಯಾಗಿ ಗಮನ ಕೊಡ್ರಿ. ಬನ್ನಿ, ಇಲ್ಲಿ ಸಹ 5 ಸ್ಥಾನಗಳು ಒಳಗೊಂಡೆ, ಇಲ್ಲಿ ಸಹ 5 ಸ್ಥಾನಗಳು, ಇಲ್ಲಿ ಸಹ 5 ಸ್ಥಾನಗಳು, ಇಲ್ಲಿ ಸಹ 5 ಸ್ಥಾನಗಳು. ಈಗ ಇಲ್ಲಿ ಕೊಟ್ಟಂತ 5 ಸ್ಥಾನಗಳು ಎಲ್ಲವೂ ಸಮನಾದ ಸ್ಥಾನಗಳಿದಾವೆ. ಹಾಗೆ ನಾವು ನೋಡ್ಬೇಕು ಏರಿಕೆ ಕ್ರಮ ಅಂತ ಹೇಳಿದ್ರು. ಏರಿಕೆ ಅಂದ್ರೆ ಫಸ್ಟ್ ಸಣ್ಣದೇ ನೋಡ್ಬೇಕು. ಮೊದಲನೇದೈತೆ 4 ಐತೆ, 4 ಐತೆ, 4 ಐತೆ, 4 ಐತೆ ಅಂದ್ರೆ ಇದರಲ್ಲಿ ಯಾವ ಸಣ್ಣದಂತ ಗೊತ್ತಾಗಲ್ಲ. ಸೊ ಮುಂದಕ್ಕೊಂದು ಸ್ಥಾನ ಬಿಟ್ಟು ನೋಡ್ಬೇಕು. ನೆಕ್ಸ್ಟ್ ಇಲ್ಲಿ 4 ಐತೆ, ಇಲ್ಲಿ 4 ಐತೆ, ಇಲ್ಲಿ 0 ಐತೆ, ಇಲ್ಲಿ 0 ಐತೆ. ಓ 4 ಮತ್ತೆ 0 ಇಲ್ಲಿ 0 ಸಣ್ಣದು ಅಂದ್ರೆ ಇವೆರಡು ಸಣ್ಣ ಸಂಖ್ಯೆ, ಇವೆರಡು ದೊಡ್ಡ ಸಂಖ್ಯೆ. ನಾವೀಗ ಇವೆರಡು ಸಂಖ್ಯೆ ಒಳಗೆ ಗಮನ ಕೊಡ್ಬೇಕು. ಇದು ಇದರ 3ನೇ ನಂಬರ್ಗೆ ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ಇಲ್ಲಿ 4 ಐತೆ, ಇಲ್ಲಿ 0 ಐತೆ. ಓ ಇದು ಪೂರಾ ಸಣ್ಣದು, ಇದು ನಂಬರ್ 1. ಇದು ಫಸ್ಟ್ ಬರಿಬೇಕು. ಅದಾದ ತಕ್ಷಣ ಇದು ಬರಿಬೇಕು, ಇದು ಸೆಕೆಂಡ್. ಯಾಕಂದ್ರೆ ಇವೆರಡರಲ್ಲಿ ನಾವು ಕಾಂಪಿಟೇಷನ್ ಮಾಡಿದ್ವಿ ಯಾವ ಸಣ್ಣದು ಅಂತ. ಇದು ಸಣ್ಣದಾಯ್ತು, ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಹಾಗೆ ನೆಕ್ಸ್ಟ್ ಇದು ಸಣ್ಣದಾಗ್ತದ. ಇವು ನೆಕ್ಸ್ಟ್ ಇವೆರಡರಲ್ಲಿ
ಇಲ್ಲಿ 4 ಇತ್ತು, ಇಲ್ಲಿ 4 ಇತ್ತು, ಇಲ್ಲಿ 4 ಇತ್ತು, ಇಲ್ಲಿ 4 ಇತ್ತು. ಇಲ್ಲಿ ತನಕ ಗೊತ್ತಾಗಿಲ್ಲ ಯಾವ ಸಣ್ಣದಂತ. ಇಲ್ಲಿ 4 ಐತೆ, ಇಲ್ಲಿ 0 ಐತೆ. ಓ, 3ನೇ ಸ್ಥಾನದಾಗ ಇಲ್ಲಿ 0 ಐತೆ. ಇದು 3ನೇ ನಂಬರ್. ಇದೇ ಪೂರಾ ದೊಡ್ಡದು. ಸೊ ಈಗ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಬರಿಬೇಕು, ನೆಕ್ಸ್ಟ್ ಇದನ್ನ ಬರಿಬೇಕು, ನೆಕ್ಸ್ಟ್ ಇದನ್ನ ಬರಿಬೇಕು, ನೆಕ್ಸ್ಟ್ ಇದನ್ನ ಬರಿಬೇಕು. ಇದು ನೋಡ್ರಿ ಆರಾಮ್ಸೆ ಇಳಿಕೆ ಕ್ರಮದಲ್ಲಿ ಅವರೇ ಕೊಟ್ರ, ನಾವು ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗಬೇಕು. ನೆಕ್ಸ್ಟ್ ನಾನು ಇದೊಂದು ತಿಳಿಸ್ಕೊಡ್ತೀನಿ, ಇವೆರಡು ನೀವು ಕಾಮೆಂಟ್ ನಲ್ಲಿ ತಿಳಿಸ್ರಿ. ಸೊ ನೀವು ಆ ರೀತಿ ನಂಬರ್ ಹಾಕಿ ಬರೆದು ಬಿಟ್ರೆ ಮುಗೀತು. ಬರೀ ಇದೊಂದು ನಂಬರಿ ಸೇಮ್, ಇದರಲ್ಲಿ 5 ಸ್ಥಾನಗಳು, ಇದರಲ್ಲಿ ಸೇಮ್ 5 ಸ್ಥಾನಗಳು, ಇದರಲ್ಲೂ ಸೇಮ್ 5 ಸ್ಥಾನಗಳು, ಇದರಲ್ಲೂ ಸೇಮ್ 5 ಸ್ಥಾನಗಳು. ಈ ಗಮನ ಕೊಡ್ರಿ, ಇಲ್ಲಿ ಫಸ್ಟ್ನೇ ನಂಬರ್ 6 6 6 6 ಅಂದ್ರೆ ಎಲ್ಲವೂ 6 ಅದಾವ. ಅಲ್ಲಿ ತನಕ ನಮ್ಗೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಗೊತ್ತಲ್ಲ. ನಾವು ಕನ್ನಡ ಕತ್ತಿರೋದು ನೆನಪಿರ್ಲಿ, ಇದು ಏರಿಕೆ ಕ್ರಮ. ಸೊ ಹಾಗಾಗಿ ಪ್ರತಿ ಚಿಕ್ಕ ನಂಬರ್ ಹುಡುಕ್ಬೇಕು ನಾವು ಫಸ್ಟ್. ಸೊ ಇಲ್ಲಿ 3 ಅದ, 2ನೇ ನಂಬರ್, ಇದ್ರಾಗ 3 ಅದ, ಇದ್ರಾಗ 3 ಅದ, ಇದ್ರಾಗ 3. ಎಲ್ಲವೂ ಸಮನಾಗಿವೆ, ಅದು ಗೊತ್ತಾಗಿಲ್ಲ. ಬರ್ರಿ ನೆಕ್ಸ್ಟ್ ಬರ್ರಿ 8 4, ಇದು 8, ಇದು 4, ಇದು 1, ಇದು 1. ಈಗ ನೋಡ್ರಿ 8 4 1 1 ಸಣ್ಣದು ಯಾವುದು? 8 ಅಲ್ಲ 4 ಅಲ್ಲ. ಈ 1 ಸಣ್ಣದು, ಈ 1 ಸಣ್ಣದು. ಸೊ ಇವೆರಡರಲ್ಲಿ ಸೇಮ್ ಅದ. ಈ ಇವೆರಡರಲ್ಲಿ ಕಾಂಪಿಟೇಷನ್ ಮಾಡ್ಬೇಕು. ಈಗ ಇದು ಮುಂದೆ 4 ಅದ, ಇದ್ರ ಮುಂದೆ 8 ಅದ. ಯಾವ ಸಣ್ಣದು? 4 ಸಣ್ಣ. ಇದು ಫಸ್ಟ್ ಬರ್ತದ ಸರ್. ಹಂಗಾರೆ ಇದು ಡೌಟೇ ಬೇಡ, ಇದೇ ಸೆಕೆಂಡ್ ಬರ್ತದ. ಯಾಕಂದ್ರೆ ನಾವು ಇವೆರಡರಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದೀವಿ. ಹಾಗಾಗಿ ಇದಾದ ತಕ್ಷಣ ಇದು ಬರ್ತದೆ. ಈಗ ಬರೀ ಇದ್ರಾಗ ಬರೀ ಇವೆರಡರಲ್ಲಿ 3ನೇ ನಂಬರ್ ಯಾವ್ದಾಗ್ತದೆ? ಯಾವ್ದು ಸಣ್ಣದೈತಿ ಇವೆರಡರಲ್ಲಿ? ಇಲ್ಲಿ 6 ಇತ್ತು, ಇಲ್ಲಿ 6 ಇತ್ತು, ಇಲ್ಲಿ 3 ಇತ್ತು, ಇಲ್ಲಿ 3 ಇತ್ತು, ಇಲ್ಲಿ 8 ಇತ್ತು, ಇಲ್ಲಿ 4 ಇತ್ತು, ಇಲ್ಲಿ ಚೇ ತೊಡ್ರ 4 ಸಣ್ಣದು ಅಂದ್ರೆ ಇದು 3ನೇ ನಂಬರು. ಇದು ಪೂರ್ತಿ ದೊಡ್ಡದು, ಇದು 4ನೇ ನಂಬರು. ಅಂದ್ರೆ ಫಸ್ಟ್ ಯಾವ್ದು ಬರಬೇಕು? ಫಸ್ಟ್ 63,148, ನೆಕ್ಸ್ಟ್ 63,184, ಆಮೇಲೆ 63,481, 63,841. ಇದು ಉತ್ತರ. ಹಾಗಾಗಿ 5ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆಗೆ ಏರಿಕೆ ಕ್ರಮವನ್ನ ಸರಿಯಾಗಿ ಉತ್ತರವನ್ನ ತಿಳಿಸಿ. ಕಾಮೆಂಟ್ ನಲ್ಲಿ ಉತ್ತರವನ್ನು ಹಾಕ್ರಿ. ಇಲ್ಲಿ ಇಳಿಕೆ ಕ್ರಮ ಆಯ್ತು, ಅವರೋಹಣ ಅಂತ ಹೇಳಿದೆ. ಸೇಮ್ ಟು ಸೇಮ್. ಇಷ್ಟೊತ್ತು ನಾವು ಮಾಡಿದ್ವಿ ಏರಿಕೆ ಕ್ರಮ. ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ. ಇಳಿಕೆ ಕ್ರಮ ಇಳ್ಕೊಂಬರೋದು. ಈಗ ಮೆಟ್ಲು ಮ್ಯಾಗಿದ್ವಿ, ಹಿಂಗ್ ಇಳ್ಕೊಂಬರೋದು ಅಂದ್ರೆ ಇಲ್ಲಿ ದೊಡ್ಡದವ್ರಿದ್ದೀವಿ ನಾವು, ಮ್ಯಾಗಿರ್ತೀವಿ. ಈಗ ಇಳಿಕೆ ಕ್ರಮ ಅಂದ್ರೆ ಮ್ಯಾಗಿರೋದು, ದೊಡ್ಡವರು ನಾವು. ಇಳಿಕೆ ಕ್ರಮ ಇಲ್ಲಿ ಚಿಕ್ಕದು. ಸರ್ ಮ್ಯಾಗಿದ್ದ ಕೆಳಗ್ ಬರ್ಬೇಕು ನಾವೀಗ. ಮ್ಯಾಲಿದೀವಿ, ದೊಡ್ಡವ್ರಿದ್ದೀವಿ ಆಲ್ರೆಡಿ ನಾವು. ದೊಡ್ಡವರಿಂದ ಸಣ್ಣದು 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 ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯ ಕಡೆಗೆ ಸಾಕ್ತಕ್ಕಂಥ ಕ್ರಮಕ್ಕ ನಾವೇನು ಇಳಿಕೆ ಕ್ರಮ. ಇದಕ್ಕೆ ಇನ್ನೊಂದು ಹೆಸರು ಅವರೋಹಣ. ಸೊ ಬರೀ ಈ ಫಸ್ಟ್ ನಾವೇ ಮಾಡ್ಬೇಕು, ಪೂರಾ ದೊಡ್ಡ ದುಡ್ಕೊಂಬರ್ರಿ. ಈಗ ಬರ್ರಿ ಇದರ ದೊಡ್ಡ ದುಡ್ಕೋಬೇಕು. ದೊಡ್ಡ ಸಂಖ್ಯೆ ನೋಡ್ರಿ, ಇಲ್ಲಿ 5 ನಂಬರು, ಇಲ್ಲಿ 5 ನಂಬರು, ಇಲ್ಲಿ 5 ನಂಬರು, ಇಲ್ಲ ಅಂದ್ರೆ 5 ಡಿಜಿಟ್ಸ್ ಅದಾವ, ಇಲ್ಲಿ 5 ಅಂಕ ಇದಾವ. ಸೊ ಹಾಗೆ ಎಲ್ಲವೂ ಸಮಾನ ಸ್ಥಳದಲ್ಲಿ ಫಸ್ಟ್ 2 3 1 4. ಇದರ ಪೂರ ದೊಡ್ಡದು ಯಾವ್ದು ನೋಡ್ರಿ? 4. ಅಬ್ವಿಯಸ್ಲಿ 4 ದೊಡ್ಡದು ಅಂದ್ರೆ ಇದು ಫಸ್ಟ್ ಬರ್ತೈತಿ, ಫಸ್ಟ್ ಬರಿಬೇಕು. ನೆಕ್ಸ್ಟ್ 2 3 1 ಯಾವ್ದು? ನೆಕ್ಸ್ಟ್ 3 ದೊಡ್ಡದು ಅಂದ್ರೆ ಇದು ಸೆಕೆಂಡ್ ಬರಿಬೇಕು. ಈ 2 ಈ 1 ಯಾವ್ದು ದೊಡ್ಡದು? 2 ದೊಡ್ಡದು ಅಂದ್ರೆ ಇದು ಪಕ್ಕ 3ನೇ ನಂಬರ್ ಆಗುತ್ತೆ. ಇದು ಉಳಿದಿದ್ದು ಒಂದೇ, ಇದೇ 4ನೇ ನಂಬರ್. ನೋಡ್ರಿ ಸರಿಯಾಗಿ ಗಮನ ಆಯ್ತಾ? ಇದು ಫಸ್ಟ್ ಬರಿಬೇಕು, ಇದು ಸೆಕೆಂಡ್, ಇದು 3ನೇದು, ಇದು 4ನೇದು. 45,000. ಅದಾದ ನಂತರ 34,000 ಹೌದಲ್ವ? ಅದರ ನಂತರ 23,000, 12,000. ಸರಿಯಾದ ಕ್ರಮ ಇಳಿಕೆ ಕ್ರಮ ನೆನಪಿರ್ಲಿ. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರಿತಕ್ಕಂಥ ಕ್ರಮ. ಓಕೆ, ಮೊದಲನೇ ಯಾವ್ದು ತಿಳಿಯುತ್ತೆ ಎಲ್ಲರಿಗೆ. ಸೊ ಸರಳವಾಗಿ ಕ್ಲೀನ್ ಆಗಿ ಬರ್ಕೋಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ ನಂಬರ್ ಸೇಮ್ ಅದೇ ರೀತಿ ಮತ್ತೆ ದೊಡ್ಡ ದೊಡ್ಡ ಕಂಬರ್. ಈಗ ಎಷ್ಟು ನೋಡಂಬ್ರಿ? ಇಲ್ಲಿಯೂ 5 ಸ್ಥಾನ, ಇಲ್ಲಿಯೂ 5 ಸ್ಥಾನ, ಇಲ್ಲಿಯೂ 5 ಸ್ಥಾನ, 5 ಸ್ಥಾನ. 5 ಸ್ಥಾನ ಇದ್ದದಕ್ಕ ನೋಡಕತ್ತೀವಿ ನಾವು ಈ ರೀತಿ. ಬರೀ ಇಲ್ಲಿ ಫಸ್ಟ್ ಈ ನಾವೇ ದೊಡ್ಡದಾಗ ಕಣಿಬೇಕು, ದೊಡ್ಡದಾಗ ಕಣಿಬೇಕು. ಇಲ್ಲಿ 4 4 4 4 ಎಲ್ಲದರಲ್ಲಿ 4 4 ಸಮನಾಗಿದೆ. ಹಾಗಾಗಿ ಬರ್ರಿ ನೆಕ್ಸ್ಟ್ ಮುಂದಿನ ಸಂಖ್ಯೆ ನೋಡಬೇಕು. 0 5 5 0. ಯಾವ್ದು ದೊಡ್ಡದು? 5 ದೊಡ್ಡದು. ಅಂದ್ರೆ ಇವಾಗ ಇದನ್ನ ಮತ್ತೆ ಇದನ್ನ ಮಾತ್ರ ಚೆಕ್ ಮಾಡಿ. ಯಾಕಂದ್ರೆ 0 ಐತೆ, ಇದರ 0 ಐತೆ, ಅಂದ್ರೆ ಇವೆರಡು ಸಣ್ಣವಾದವು. ಬರೀ ಇವೆರಡರಲ್ಲಿ ನೋಡ್ರಿ. ನೆಕ್ಸ್ಟ್ 0 ಐತೆ, 6 ಐತೆ. ಇದ್ರಾಗ ಯಾವ್ದು ದೊಡ್ಡದು? 6 ದೊಡ್ಡದು ಅಂದ್ರೆ ಇದು ಫಸ್ಟ್ ಬರ್ತೈತಿ.
ಡೌಟೇ ಬೇಡ. ಇದು ಏನ್ ಬರ್ತದೆ? ಸೆಕೆಂಡ್ ಬರ್ತದೆ. ಯಾಕಂದ್ರೆ ಇದರಲ್ಲಿ ನಾವು ಚೆಕ್ ಮಾಡಕ್ ಇದ್ವಿ. ಇದು ಫಸ್ಟ್ ಆದ್ರೆ ಇದು ಸೆಕೆಂಡ್. ಇವಾಗ ಇದು ಮತ್ತೆ ಇದ್ರ ನೋಡ್ದು ಈಗ 4 ಇತ್ತು 4 ಇತ್ತು, 0 ಇತ್ತು 0 ಇತ್ತು, ನೆಕ್ಸ್ಟ್ 5 ಐತೆ 4 ಐತೆ. ಯಾವ್ದು ದೊಡ್ಡದು? 5 ದೊಡ್ಡದು. ಅಂದ್ರೆ ಇದು ಪಕ್ಕ 3ನೇ ಸ್ಥಾನ, ಇದು ಕೊನೆಯ ಸ್ಥಾನ 4ನೇ ಸ್ಥಾನ. ಸೊ ಅಂದ್ರೆ ಇದು 1ನೇ ನಂಬರ್, ಇದು 2ನೇ ನಂಬರ್, ಇದು 3ನೇ ನಂಬರ್, ಇದು 4ನೇ ನಂಬರ್. ಇದು ಪರ್ಫೆಕ್ಟ್ ಇಳಿಕೆ ಕ್ರಮ ಆಗುತ್ತದ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಬಹಳ ಸಿಂಪಲ್ ಇರುತ್ತೆ. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯ ಕಡೆ ಹೋಗ್ತಕ್ಕಂಥ ಕ್ರಮಕ್ಕೆ ನಾವಿದ್ವಿ ಇಳಿಕೆ ಕ್ರಮ ಅಂತೀವಿ. ಬನ್ನಿ 12,344, 12,340, 12,304, 13,244. ಸೊ ಇದರಲ್ಲಿ ಇರ್ತಕ್ಕಂಥ ದೊಡ್ಡ ಸಂಖ್ಯೆ ನೋಡ್ಕೊಂಬರಿ. ಸೇಮ್ ಇದರಲ್ಲಿ 5 ಸ್ಥಾನ 5 ಸ್ಥಾನ 5 ಸ್ಥಾನ 5 ಸ್ಥಾನ. ಹೌದಲ್ವ ಮಕ್ಕಳೇ? ಇದರ ಸಹ 5 ಸ್ಥಾನ. ಬರೀ ನೋಡಂಬರಿ. ಫಸ್ಟ್ 1 ದೊಡ್ಡ ಬರ್ರಿ. 1 1 1. ಎಲ್ಲಾ ಸಂಖ್ಯೆಗಳಲ್ಲಿ ಮೊದಲ ಸ್ಥಾನ 1 ಇರುವುದರಿಂದ ಇದರ ದೊಡ್ಡದ ಒಂದು ಗೊತ್ತಾಗಲ್ಲ. ಮುಂದಕ್ಕೊಂಬ್ರಿ. ಇಲ್ಲಿ 2, ಇಲ್ಲಿ 2, ಇಲ್ಲಿ 2, ಇಲ್ಲಿ ಮಾತ್ರ 3. ಓ ಅಂದ್ರೆ 2 2 2 3. ಇದು ದೊಡ್ಡದು, ಪೂರ್ತಿ ದೊಡ್ಡದು. ಮೊದಲನೇ ನಂಬರ್ ಇದು 1,000 ಜಾಸ್ತಿ. ಇದು ಫಸ್ಟ್ ನಂಬರ್. ಇದರಲ್ಲಿ ಇಲ್ಲಿ 1 2 ಇತ್ತು 1 2 ಇತ್ತು 1 2. ಈಗ ನೆಕ್ಸ್ಟ್ ನಂಬರ್ ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಓ ಇಲ್ಲಿ ತನೂ ಸಮನಾಗಿದೆ. ಹಾಗೆ ನೆಕ್ಸ್ಟ್ ನಂಬರ್ ಇಲ್ಲಿ 4, ಇಲ್ಲಿ 4, ಇಲ್ಲಿ 0. ಯಾವ್ದು ದೊಡ್ಡದು? 4 ದೊಡ್ಡದು. ಅಂದ್ರೆ ಈಗ ಆರ್ಡರ್ ಗಮನ ಕೊಡ್ಬೇಕು ನಾವೀಗ. ಇದು ಪೂರ್ತಿ ಸಣ್ಣದಾಯ್ತು. ನೆಕ್ಸ್ಟ್ ನಂಬರ್ 4 ಐತೆ, ನೆಕ್ಸ್ಟ್ ನಂಬರ್ 0 ಐತೆ. ಓ ಇದೇ ಸೆಕೆಂಡು. ಯಾಕಂದ್ರೆ 4 ದೊಡ್ಡದು 0 ಸಣ್ಣದು. ನೆಕ್ಸ್ಟ್ ಆಟೋಮೆಟಿಕ್ ಬೇಡ, ಇದು ಆರ್ಡರ್ ಹೋಲಿಕೆ ಮಾಡ್ತಾ ಇದೀವಿ. ಇದು 3ನೇ ನಂಬರು. ಈಗ ಉಳಿದಿದೆ ಇದೇ ಕೊನೆಯ ನಂಬರು. ಹೌದಲ್ವ ಮಕ್ಕಳೇ? ಇದು ಬಹಳ ಸಿಂಪಲ್ ಅದ ನೋಡ್ರಿ. ಈ ರೀತಿ ನೀವು ಪ್ರತಿಯೊಂದು ಗುರುಸ್ಬೇಕು. 13,244 ದೊಡ್ಡದು. ತದನಂತರ ದೊಡ್ಡದು ಯಾವುದು? 12,344. ಅದು ಬಿಟ್ಟು ಉಳ್ಕಿದ್ರಲ್ಲಿ ದೊಡ್ಡದು ಯಾವುದು? 12,340. ಅದು ಬಿಟ್ಟು ಪೂರ್ತಿ ಚಿಕ್ಕದ 12,304. ಇದು ಇಳಿಕೆ ಕ್ರಮ. ಬನ್ನಿ ನೆಕ್ಸ್ಟ್ ಉಳಿದ 2 ಕ್ವಶನ್ಗಳು ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆ. ಕೆಳಗಿನ ಸಂಖ್ಯೆಗಳನ್ನ ಹೋಲಿಸಿ ಅವುಗಳ ನಡುವಿನ ಜಾಗದಲ್ಲಿ ಸಮ ಚಿಹ್ನೆ, ಈ ಚಿಹ್ನೆ ಅಥವಾ ಈ ಚಿಹ್ನೆಯನ್ನ ಬರೆಯಿರಿ. ನೆನಪಿರ್ಲಿ ಸರ್, ಇದೇನ್ ಸರ್ ಚಿಹ್ನೆಗಳು? ದೊಡ್ಡದು ಮೊತ್ತದ ಸಣ್ಣದಕ್ಕೆ ನಾವು ಗುರುತಿನ ಮಾಡ್ತೀವಿ. ನೆನಪಿರ್ಲಿ ಸರ್, ಯಾವ ಕಡೆ ಈ ರೀತಿ ಅಂದ್ರೆ ಈ ಭಾಗ ಯಾವ್ದ ಕಡೆ ಇರ್ತದ ಆ ಸಂಖ್ಯೆ ದೊಡ್ಡದಾಗಿರ್ತದ. ಸೊ ಈ ರೀತಿ ಇದ್ರೆ ಇದು ಈ ಕಡೆ ಈ ತರ ಈ ಸಂಖ್ಯೆಯನ್ನು ದೊಡ್ಡದನ್ನು ತೋರಿಸ್ತೀವಿ ನಾವು. ಸೊ ದೊಡ್ಡದು ಯಾವ ಕಡೆ ಇರ್ತದೆ ಅದ ಕಡೆ ಆ ರೀತಿ ಮೊಸಳೆ ಬಾಯಿಯನ್ನ ಓಪನ್ ಮಾಡಿರ್ತಾರೆ. ಸೊ ಅದು ಮೊಸಳೆ ಬಾಯಿ ಅನ್ಕೊಂಡ್ ಈ ರೀತಿ ಮೊಸಳೆ ಬಾಯಿ. ಸೊ ಯಾವ ಕಡೆ ದೊಡ್ಡದಿರ್ತ ಆ ಕಡೆ ಓಪನ್ ಮಾಡ್ತಾರೆ. ಬರ್ರಿ ನೋಡ ಬರ್ರಿ. ಇಲ್ಲಿರ್ತಕ್ಕಂಥ 52,085, ಇಲ್ಲಿ 52,085. ಇಲ್ಲಿನೂ 5 ಅಂಕಿ, ಇಲ್ಲಿನೂ 5 ಅಂಕಿ. ಫಸ್ಟ್ ನೋಡ್ರಿ 5 ಐತಿ 5 ಐತಿ, 2 ಐತೆ 2 ಐತಿ, 0 ಐತೆ 0 ಐತಿ, 8 ಐತೆ 8 ಐತಿ, 5 ಐತೆ 5. ಎಲ್ಲ ನೋಡಕ ಸೇಮ್ ಐತ, ಸಂಖ್ಯೆನೇ ಸೇಮ್. ಇವೆರಡು ಸಮ. ಹಾಗಾಗಿ ಈ ಮೊದಲ ಚಿಹ್ನೆಯನ್ನು ಬಳಸಬೇಕು, ಸಮ ಚಿಹ್ನೆ. ಸೊ ಇವೆರಡು ಸಮನಾಗಿವೆ ಅಂತ ಅರ್ಥ. ಬನ್ನಿ ಇವೆರಡರ ನಂಬರ್ ಇವ್ ಏನಾಗೈತೆ ನಾವು ದೊಡ್ಡದು ಹುಡುಕ್ರಿ ಸಾಕು. ಸರ್ 4 ಫಸ್ಟ್ 46,400 5 ಸ್ಥಾನದವ, 43,600 ಇದ್ರಾಗೂ 5 ಸ್ಥಾನ. ಇದ್ರಾಗ ಯಾವ್ದು ದೊಡ್ಡದಂತ ಗೊತ್ತಾಗಬೇಕಾದ್ರೆ ಅಂಕಿಗಳ ಮುಖಾಂತರ ನೋಡ್ಬೇಕು. ಇಲ್ಲಿ ಫಸ್ಟ್ 4 ಅದ, ಇಲ್ಲಿ ಫಸ್ಟ್ 4 ಅದ, ನೆಕ್ಸ್ಟ್ 6 ಅದ, ನೆಕ್ಸ್ಟ್ 3 ಅದ. ಇದು ಸಣ್ಣದು, ಇದು ದೊಡ್ಡದು. ಸಾರಿ ನಾನು ಹೇಳಿದ ಆಗ್ಲೇ ಯಾವ ಕಡೆ ದೊಡ್ಡದೈತಿ ಈ ಕಡೆ ದೊಡ್ಡದಕ್ಕ ಬಾಯಿ ತೆಗಬೇಕು. ಕಡೆ ಮೊಸಳೆ ಬಾಯಿ ಈ ಭಾಗ ಈ ರೀತಿ ಹಿಂಗ್ ಹಾಕ್ಬೇಕು. ಆ ಕಡೆ ದೊಡ್ಡದ್ರೆ ಆ ಕಡೆ ಹಿಂಗ್ ಹಾಕ್ಬೇಕಾಯ್ತು. ಈ ಕಡೆ ದೊಡ್ಡದಿದ್ರೆ ಇದನ್ನ ಈ ರೀತಿ ಹಾಕ್ಬೇಕು. ನೋಡಿ ಈ ರೀತಿ ಅಂದ್ರೆ ನಾವು ಈ ಚಿಹ್ನೆಯನ್ನು ಬಳಸ್ತೀವಿ, ಈ ಚಿಹ್ನೆ ಬಳಸ್ತೀವಿ. ಬರೀ 3ನೇ ಪ್ರಶ್ನೆ ನೋಡೋಣ. ಬರ್ರಿ ಇಲ್ಲಿ 1 2 3 4 5 5 ಅಂಕಿ ಅಂದ್ರೆ 5 ಸ್ಥಾನ ಬೆಳೆಸಾರ. ಇಲ್ಲಿ 1 2 3 4 5 ಇಲ್ಲಿ 5 ಸ್ಥಾನ ಬೆಳೆಸಾರ. ಈಗ 5 ಸ್ಥಾನ ಬೆಳೆಸಾರಲ್ಲ. ಸೊ ಇದನ್ನ ಯಾಕೆ ಕಾಣಿಸಕೈತ್ರಿ? ಒಂದು ಕಡೆ 4 ಅಂಕಿ ಇದ್ರೆ ಅವು ಆಟೋಮೆಟಿಕ್ ಸಣ್ಣದಾಗತ್ತೆ, ಅಥವಾ 6 ಅಂಕಿ ಇದ್ರೆ ದೊಡ್ಡದಾಗತ್ತೆ. ಇಲ್ಲಿ 2 ಸಮ ಸ್ಥಾನಗಳಿದ್ದಕ್ಕ ಮೊದಲನೇ ಅಂಕಿ 1, ಮೊದಲನೇ ಅಂಕಿ 2. ಓ ಇದೇ ದೊಡ್ಡದು. ಸೊ ಹಾಗಾಗಿ ಯಾ ಕಡೆ ಈ ನಂಬರ್ ಕಡೆ ದೊಡ್ಡದಿದ್ದರಿಂದ ಆ ಚಿಹ್ನೆ ಈ ರೀತಿ ಬಳಸ್ಬೇಕು. ಇದು ಈ ಚಿಹ್ನೆನ ಬಳಸ್ತಾ ಇದೀವಿ. ನೆಕ್ಸ್ಟ್ ಬರೀ ನೆಕ್ಸ್ಟ್ ಈ ಕ್ವಶನ್ ನೋಡ್ರಿ. ಇದ್ರಲ್ಲಿ ಎಷ್ಟು ಸ್ಥಾನ ನೋಡ್ರಿ? 1 2 3 4 5 5 ಸ್ಥಾನಗಳು. 1 2 3 4 5 ಇಲ್ಲಿ 5 ಸ್ಥಾನ ಗೊತ್ತಾಗಲ್ಲ. ಫಸ್ಟ್ ಈ ನಂಬರ್ ನೋಡ್ರಿ 7 ಅದ, ಇಲ್ಲಿ 7 ಅದಾವ. ಸೊ ಸೇಮ್ ಅದಾವ. ನೆಕ್ಸ್ಟ್ 4 ಐತೆ, ಇಲ್ಲಿ 6 ಐತೆ. ಓ ಯಾವ್ದು ದೊಡ್ಡದು? 6 ದೊಡ್ಡದು. ಹಾಗಾಗಿ ದೊಡ್ಡದ ಕಡೆ ಇರ್ತಕ್ಕಂಥ ಚಿಹ್ನೆಗೆ ನಾವು ಬಾಯಿ ತೆಗಿಬೇಕು. ದೊಡ್ಡ ಸಂಖ್ಯೆಗೆ ಈ ರೀತಿ ಬಾಯಿ ತೆಗೆದ್ವಿ.
ಸೊ ಕೊನೆಯ ಪ್ರಶ್ನೆ, 5ನೇ ಪ್ರಶ್ನೆ ನೀವೇ ಕಾಮೆಂಟ್ ಮಾಡಬೇಕು. ಸೊ ಈ ಕೊನೆಯ ಪ್ರಶ್ನೆಯನ್ನ ಕಾಮೆಂಟ್ ನಲ್ಲಿ ಮಾಡಿ ಏನ್ ಮಾಡೋಕಪ್ಪ, ನಿಮ್ಮ ಹೆಸರು, ನಿಮ್ಮ ಊರನ್ನ, ನಿಮ್ಮ ತರಗತಿಯನ್ನು ನೋಂದಾಯಿಸಿ. ಮಕ್ಕಳೇ, ಮುದ್ದು ಮಕ್ಕಳೇ, ನೋಡ್ರಿ ಇಲ್ಲಿಗೆ ಇವತ್ತಿಗೆ ಈ ಮೊದಲ ಪಾಠದಂತಹ ಮುಖ್ಯ 5 ಅಂಕೆ ಮೊದಲನೇ ಪಾಠ, 5ನೇ ಕ್ಲಾಸ್ ಮೊದಲನೇ ಪಾಠ ಅಂತಹ 5 ಅಂಕಿಯ ಸಂಖ್ಯೆಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರೂ ಮತ್ತೆ ಡೌಟ್ಸ್ ಇದ್ರೆ, ಅಕಸ್ಮಾತ್ ಏನಾದ್ರೂ ನಾವು ತಪ್ಪು ತಿಳಿದಲ್ಲಿ ನೀವು ಕಾಮೆಂಟ್ ಮುಖಾಂತರ ಸರಿಪಡಿಸಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮನ್ನ ಪ್ರತಿನಿತ್ಯ ನೋಡ್ರಿ. ಯೂಟ್ಯೂಬ್ ಚಾನಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ. ಡೈಲಿ ಇದೇ ರೀತಿ ಗಣಿತ ಆಗಿರ್ಬೋದು, ವಿಜ್ಞಾನ, ಪರಿಸರ, ಕನ್ನಡ, ಇಂಗ್ಲಿಷ್ ಎಲ್ಲಾ ಪಾಠಗಳು ನಿಮಗೆ ಸಿಗ್ತಾ ಹೋಗ್ತವೆ. ಧನ್ಯವಾದಗಳು.